2ನೇ ಅಧ್ಯಾಯ ಶ್ಲೋಕ 17 ಮತ್ತು 20 ಇವೆರಡನ್ನು ನಾನು ಇವತ್ತು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಶ್ಲೋಕ 17. ಅವಿನಾಶೀತು ತದ್ವಿದ್ದಿ ಯೇನ ಸರ್ವಂ ಇದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಓಕೆ, ಯಾರಾದರೂ ರಿಪೀಟ್ ಮಾಡಿ. ಅವಿನಾಶೀತು ತದ್ವಿದ್ದಿ ಯೇನ ಸರ್ವಂ ಇದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶೀತು ತದ್ವಿದ್ದಿ ಯೇನ ಸರ್ವಂ ಇದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಯಾರಾದರೂ? ಓಕೆ, ಸೊ ಇವಾಗ 2ನೇ ಅಧ್ಯಾಯ 12ನೇ ಶ್ಲೋಕದಿಂದ ನಾವು ಆತ್ಮಜ್ಞಾನವನ್ನು ಶುರು ಮಾಡಿದ್ವಿ. 12ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೀನು ಯಾಕಪ್ಪ ದುಃಖ ಪಡ್ತಾ ಇದೆಯಾ? ನಿನ್ನ ಗುರುಗಳು, ಹಿರಿಯರು, ತಾತ, ಸಂಬಂಧಿಕರು ಇವ್ರನ್ನೆಲ್ಲ ಕೊಲ್ಲಬೇಕು ಅಂತ ಯೋಚನೆ ಮಾಡ್ಕೊಂಡು ನೀನು ಯುದ್ಧ ಮಾಡಲ್ಲ ಅಂತ ಇದೆಯಾ ಅಂದ್ಬಿಟ್ಟು ಆತ್ಮಜ್ಞಾನವನ್ನು ಶುರು ಮಾಡ್ತಾನೆ. 12ನೇ ಶ್ಲೋಕದಲ್ಲಿ ಮೊದಲು ಕೃಷ್ಣ ಹೇಳ್ತಾನೆ, ನೀನು, ನಾನು ಮತ್ತು ಇಲ್ಲಿ ನೆರೆದಿರೋ ಎಲ್ಲ ರಾಜರು ಕೂಡ ನಾವು ಹಿಂದೇನೂ ಇದ್ವಿ, ಇವತ್ತು ಇದ್ದೀವಿ, ಭವಿಷ್ಯದಲ್ಲೂ ಇರ್ತೀವಿ. ಸಂಪೂರ್ಣವಾಗಿ ಹೇಳಲಿಲ್ಲ, ಒಂದು ಸ್ವಲ್ಪ ಪ್ರಾರಂಭ ಮಾಡ್ದ. ಹಿಂದೇನೂ ಇರ್ತೀವಿ, ಇವಾಗಲೂ ಇರ್ತೀವಿ, ಭವಿಷ್ಯದಲ್ಲೂ ಇರ್ತೀವಿ. ನಾವು ಯಾರು ಅನ್ನೋದಕ್ಕೆ 13ನೇ ಶ್ಲೋಕದಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಾನೆ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ಸೊ 2 ವಿಷಯವನ್ನು ಹೇಳ್ತಾ ಇದ್ದೇನೆ ಇಲ್ಲಿ, ದೇಹಿ ಮತ್ತು ದೇಹ. ನಾವು ಸನಾತನ, ನಾವು ಯಾರು? ನಾವು ದೇಹಿ, ದೇಹದಲ್ಲಿ ಇರುವಂತಹ ನಾವು ದೇಹಿ, ದೇಹದಲ್ಲಿ ವಾಸ ಮಾಡ್ತಿರೋಂತಹ ಜೀವಿ. ಕೌಮಾರಂ ಯೌವನಂ ಜರ, ಶರೀರ ಬದಲಾಗ್ತಾನೆ ಇರುತ್ತೆ. ಹೇಗೆ ನಾವು ಬಾಲ್ಯದಿಂದ ಕೌಮಾರ, ಯೌವನದಿಂದ ಮುಪ್ಪು, ದೇಹ ಬದಲಾಗ್ತಾನೆ ಇರುತ್ತೆ, ಪ್ರತಿ ಕ್ಷಣ ದೇಹ ಬದಲಾಗ್ತಾ ಇರುತ್ತೆ. ತಥಾ ದೇಹಾಂತರ ಪ್ರಾಪ್ತಿ, ತಥಾ ಅಂದರೆ ವಯಸ್ಸಾದ ಮೇಲೆ ಏನಾಗುತ್ತೆ, ಹಂಗೆ ಮುಂದುವರಿಯುತ್ತೆ. ಇವಾಗ ನಾವು ಎಲ್ಲೋ ಒಂದು ಕಡೆಯಿಂದ ನಿಮ್ಮ ಮನೆಗಳಿಂದ ನೀವು ಇಲ್ಲಿಗೆ ಬರೋದಕ್ಕೆ ಮನೆಯಿಂದ ಹೊರಟ್ರಿ, ಮಧ್ಯ ರೋಡ್ ಬ್ಲಾಕ್ ಆಗಿತ್ತು, ಏನು ಮಾಡ್ತೀರಾ? ವಾಪಸ್ ಹೊರಟೋಗ್ತೀರಾ? ಇಲ್ಲ ಅಲ್ಲೇ ನಿಂತ್ಕೊಂಡು ಬಿಡ್ತೀರಾ? ಇನ್ನು ಬೇರೆ ರೂಟಲ್ಲಿ ಬರ್ತೀರಾ ಅಷ್ಟೇ. ಸೊ ನಮ್ಮ ಸನಾತನ ಪ್ರಯಾಣ ನಾವು ಮಾಡ್ತಾ ಇರೋದು, ನಮ್ಮೆಲ್ಲರ ಸನಾತನ ಪ್ರಯಾಣ ನಾವು ಮಾಡ್ತಾಯಿದ್ದೀವಿ. ಪ್ರಯಾಣದಲ್ಲಿ ಮಧ್ಯೆ ಅಡೆತಡೆ ಅಂದರೆ ಈ ದೇಹ ಉಪಯೋಗಕ್ಕೆ ಬರೋದಿಲ್ಲ, ಅದು ಅಡೆತಡೆ, ಡಿಸ್ಟರ್ಬೆನ್ಸ್. ಅವಾಗೇನು ಮಾಡ್ತೀವಿ? ಇದನ್ನು ಬಿಡ್ತೀವಿ, ಇನ್ನೊಂದು ದೇಹವನ್ನು ಸ್ವೀಕಾರ ಮಾಡ್ತೀವಿ. ಯಾಕಂದರೆ ನಮ್ಮ ಪ್ರಯಾಣ ಮುಖ್ಯ, ಯಾವ ಶರೀರ ಅನ್ನೋದು ಮುಖ್ಯ ಅಲ್ಲ, ಮನುಷ್ಯ ಶರೀರ ಅನ್ನೋದು ಮುಖ್ಯ ಅಷ್ಟೇ. ಆದರೆ ಮನುಷ್ಯರಲ್ಲಿ ಯಾವ ಥರ ಶರೀರ, ಬಿಳಿ, ಕಪ್ಪು, ಉದ್ದ, ಕುಳ್ಳ, ಇದು ಯಾವ ಪ್ರಯೋಜನಕ್ಕೂ ಯಾವ ಗಣನೆಗೂ ಬರೋದಿಲ್ಲ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ತಥಾ ದೇಹ ಬದಲಾಯಿತು, ತಥಾ ಅಂದರೆ ಅದಾದಮೇಲೆ ಏನಾಗುತ್ತೆ? ಇನ್ನೊಂದು ದೇಹ ಪಡ್ಕೊಳ್ಳುತ್ತೆ ಆತ್ಮ. ತಥಾ ದೇಹಾಂತರ ಪ್ರಾಪ್ತಿ, ದೇಹಾಂತರ ಪ್ರಾಪ್ತಿ, ಸಿಕ್ಕೇ ಸಿಗುತ್ತೆ ಇನ್ನೊಂದು ದೇಹ, ಸಿಕ್ಕೇ ಸಿಗುತ್ತೆ ಇನ್ನೊಂದು ದೇಹ ಅಂತ ಧೈರ್ಯದಲ್ಲಿ ಧೀರಸ್ತತ್ರನ ಮುಹ್ಯತಿ. ಯಾರು ಈ ಜ್ಞಾನವನ್ನು ತಿಳ್ಕೊಂಡಿದ್ದಾನೋ ಧೀರ, ಅವನು ದುಃಖ ಪಡೋದಿಲ್ಲ. ನಾವು ಯಾರು ಮೃತರಾದರೆ ದುಃಖ ಪಡ್ತೀವಲ್ವ? ಕೃಷ್ಣ ಹೇಳ್ತದೆ, ನೀನು ದುಃಖ ಪಡೋ ಅವಶ್ಯಕತೆ ಇಲ್ಲ. ಯಾಕೆ? ಆತ್ಮ ಇನ್ನೊಂದು ದೇಹವನ್ನು ಪಡ್ಕೊಂಡಿದೆ. ದೇಹದಲ್ಲಿ, ಈ ದೇಹದಲ್ಲಿ ರೆಂಟಲ್ ಅಗ್ರಿಮೆಂಟ್ ಆಯಿತು, ದೇಹ ಬಿಡೋದು, ಇನ್ನೊಂದು ದೇಹ ತೊಗೊಳ್ಳೋದು ಅಷ್ಟೇ. ಪ್ರಯಾಣ ಮುಖ್ಯ, ಪ್ರಯಾಣ ಮುಖ್ಯ. ಆ ಪ್ರಯಾಣ ಮುಂದುವರಿಯುತ್ತೆ, ಎಲ್ಲೂ ನಿಲ್ಲಲ್ಲ, ಪ್ರಯಾಣ ನಿಲ್ಲಲ್ಲ. ನಾವು ಹೆಂಗೆ ಬೇಕಾದ್ರೂ ಬೇರೆ ಬೇರೆ ಮೇಲೆ ಹೋಗ್ಬೋದು, ಕೆಳಗಡೆ ಬರ್ಬೋದು, ಇನ್ನೊಂದು ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು, ಆದರೆ ಪ್ರಯಾಣ ನಿಲ್ಲಲ್ಲ, ಪ್ರಯಾಣ ಮುಂದುವರಿತಾ ಇರುತ್ತೆ. ಸೊ ಇಷ್ಟು ಹೇಳಾದ್ಮೇಲೆ ಇವಾಗ ಆತ್ಮದ ಬಗ್ಗೆ ಸ್ವಲ್ಪ ಸುಳಿವು ಕೊಟ್ಟಿದ್ದಾನೆ ಕೃಷ್ಣ. 12ನೇ ಶ್ಲೋಕದಿಂದ 16ನೇ ಶ್ಲೋಕದ ತನಕ ಸ್ಪಷ್ಟವಾಗಿ ಏನು ಇನ್ನೂ ಹೇಳಿಲ್ಲ, ಆತ್ಮದ ಗುಣಲಕ್ಷಣ ಏನು ಅಂತ ಹೇಳಿಲ್ಲ. ಇವತ್ತು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ,
ಅವಿನಾಶಿ ತು ತತ್ ವಿದ್ಧಿ. ತತ್ ಅಂದರೆ ಅದು ಅವಿನಾಶಿ. ಯಾವುದು ಇವರೆಗೂ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ನೋ ಅದು ಅವಿನಾಶಿ, ನಾಶ ಆಗೋದಿಲ್ಲ. ಆತ್ಮದ ಬಗ್ಗೆ ಮಾತಾಡ್ತಾ ಇರೋದು ಕೃಷ್ಣ ಹೇಳ್ತಾ ಇದ್ದಾನೆ, ಆತ್ಮ ನಾಶ ಆಗೋದಿಲ್ಲ. ಆದರೆ ಆತ್ಮ ಇದೆ ಅಂತ ಹೆಂಗೆ ಗೊತ್ತಾಗತ್ತೆ? ಏನ ಸರ್ವಂ ಇದಂ ತತಂ ಅಂದರೆ ಏನರ್ಥ? ಈ ದೇಹದಲ್ಲಿ ಆತ್ಮ ಇದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗತ್ತೆ? ನಮಗೆ ಪ್ರಜ್ಞೆ ಇದೆ. ದೇಹದಲ್ಲೆಲ್ಲೆಡೆ ಏನಾದರೂ ಕೂಡ ನಮಗೆ ಅದರ ಅನುಭವ ನಮಗೆ ಬರ್ತಾ ಇದೆ ಅಂದರೆ ಅರ್ಥ ಆತ್ಮ ದೇಹದಲ್ಲಿ ಇದೆ. ಏನ ಸರ್ವಂ ಇದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ. ಈ ಅವಿನಾಶಿ ಆಗಿರೋದನ್ನು ಯಾರೂ ಕೊಲ್ಲೋದಕ್ಕಾಗಲ್ಲ, ಯಾರೂ ನಾಶ ಮಾಡೋದಕ್ಕಾಗಲ್ಲ. ನ ಕಶ್ಚಿತ್ ಕರ್ತುಂ ಅರ್ಹತಿ, ಏನು ಮಾಡೋದಕ್ಕಾಗಲ್ಲ. ಅಥವಾ ದೇಹ ನಾಶವಾಗುತ್ತೆ, ಅದಕ್ಕೂ ಏನೂ ಮಾಡೋಕ್ಕಾಗಲ್ಲ. ಎರಡಕ್ಕೂ ಏನೂ ಮಾಡೋಕ್ಕಾಗಲ್ಲ ನಾವು. ನ ಕಶ್ಚಿತ್ ಕರ್ತುಂ ಅರ್ಹತಿ, ದೇಹ ನಾಶ ಆಗುತ್ತೆ, ಅದನ್ನು ತಡೆಯೋಕ್ಕಾಗಲ್ಲ. ಆತ್ಮ ಸನಾತನ ನಾಶವಾಗದೆ ಮುಂದುವರಿತಾ ಇರುತ್ತೆ, ಅದನ್ನು ತಡೆಯೋಕ್ಕಾಗಲ್ಲ. ಯಾವ್ದಾದ್ರು ಒಂದು ವಿಷಯ ನಮ್ಮ ಜೀವನದಲ್ಲಿ ನಮ್ಮ ತಲೆ ಮೇಲೆ ಹೋದಾಗ ನಾವೇನು ಮಾಡ್ತೀವಿ? ಪ್ರಯತ್ನ ಮಾಡಿದ್ವಿ, ಏನೂ ಆಗಲಿಲ್ಲ. ಏನು ಮಾಡ್ತೀವಿ? ಆಮೇಲೆ ಬಿಟ್ಬಿಡ್ತೀವಿ, ಭಗವಂತ ನಿನ್ನ ಮೇಲೆ ಬಿಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಈ ದೇಹದ ಬಗ್ಗೆ ಅಷ್ಟೊಂದು ನಾವು ತಲೆ ಕೆಡಿಸ್ಕೋಬಾರ್ದು. ಯಾಕಂದರೆ ನಾವು ಎಷ್ಟೇ ಶತಪ್ರಯತ್ನ ಮಾಡಿದ್ರೂ ಕೂಡ ದೇಹವನ್ನು ನಾವು ರಕ್ಷಿಸೋದಕ್ಕಾಗೋದಿಲ್ಲ. ದೇಹ ಹೋಗಲೇಬೇಕು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ಇದರಲ್ಲಿ ಅವಿನಾಶಿ. ಅರೆ ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯ, ತುಂಬ ಮುಖ್ಯವಾದ ವಿಷಯಗಳಿದೆ, ನೋಡೋಣ ಎಷ್ಟು ಕವರ್ ಮಾಡ್ತೀವಿ ಅಂತ. ಭಾವಾರ್ಥದಲ್ಲಿ ಪ್ರಭುಪಾದರು ಒಂದು ಬಹಳ ಅದ್ಭುತವಾದ ವಿಷಯವನ್ನು ಬರೀತಾರೆ. ಈ ದೇಹದಲ್ಲಿ ನಮಗೆ ಪ್ರಜ್ಞೆ ಇದೆ, ಈ ದೇಹದಲ್ಲಿ ಇರುವಂತಹ ನೋವು ನಲಿವು ನಮಗೆ ಅನುಭವಕ್ಕೆ ಬರ್ತಾ ಇದೆ, ಹೌದಾ? ನನ್ನ ದೇಹದಲ್ಲಿ ಇರೋ ನೋವು ನಲಿವು ನನಗೆ ಅನುಭವಕ್ಕೆ ಬರ್ತಾ ಇದೆ. ಇವಾಗ ನೀವಿಲ್ಲಿ ಕೂತಿದ್ದೀರಾ, ನಿಮ್ಮ ಯಾರ ದೇಹಗಳಲ್ಲಿ ಯಾರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿದೆ. ಹಾಗಾಗಿ ಇದು ವೈಯಕ್ತಿಕ ಪ್ರಜ್ಞೆ ಅಂತ. ವೈಯಕ್ತಿಕ ಪ್ರಜ್ಞೆ ಅಂದರೆ ಇದು ಮಾತ್ರ ನನ್ನ ದೇಹದಲ್ಲಿ ಮಾತ್ರ ನನಗೆ ಪ್ರಜ್ಞೆ ಇದೆ. ಈ ಆತ್ಮ ಯಾವ ದೇಹದಲ್ಲಿರುತ್ತೋ ಆ ದೇಹದಲ್ಲಿರೋವಂತಹ ನೋವು ನಲಿವು ಮಾತ್ರ ನನಗೆ ಅನುಭವಕ್ಕೆ ಬರುತ್ತೆ, ಇನ್ನೊಂದು ದೇಹದಲ್ಲಿರೋವಂಥದ್ದು ಬರೋದಿಲ್ಲ. ಇವಾಗ ಒಂದೊಂದು ಸತಿ ಏನಾಗುತ್ತೆ, ಯಾರು ಸುಮ್ಮನೆ ಹೊರಗಡೆ ನಗ್ತಾ ಇರ್ತಾರೆ, ಒಳಗಡೆ ಬೈಕೋತಾ ಇರ್ತಾರೆ ಅಂತ. ನಮ್ಗೆ ಗೊತ್ತಾಗುತ್ತೆ ಅವ್ರು ಬೈಕೋತಾ ಇದ್ದಾರೆ ಅಂತ? ಗೊತ್ತಾಗಲ್ಲ. ಯಾಕಂದರೆ ಬಾಹ್ಯವಾಗಿ ಏನಿದೆಯೋ ಅಷ್ಟು ಮಾತ್ರ ನಮಗೆ ಕಾಣೋದು, ಒಳಗಡೆ ಏನು ನಡೀತಾ ಇದೆ ಗೊತ್ತಾಗಲ್ಲ. ಅದು ಕೇವಲ ಆ ಶರೀರದಲ್ಲಿರೋ ಆತ್ಮಕ್ಕೆ ಮಾತ್ರ ಗೊತ್ತಾಗತ್ತೆ. ಓಕೆ, ಇದು ಮೊದಲ ವಿಷಯ. ಎರಡನೇ ವಿಷಯ ನೋವು ನಲಿವುಗಳ ಬಗ್ಗೆ. ತುಂಬ ಆಳವಾದ ತತ್ವ ಇದು. ನೋಡೋಣ ಎಷ್ಟು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಇದನ್ನು ಅಂತ. ಇವಾಗ ಈ ಮೊಬೈಲ್ ಫೋನ್ ಬೇಡ, ಎಲ್ಲರೂ ಎದುರು ಬಿಡ್ತಾರೆ. ಆಮೇಲೆ ಎಸಿತೀನಿ ಅಂದರೆ ಆಮೇಲೆ ಬೇಡಪ್ಪ ಅಂತ. ಇದೇನೋ ಇದೆ, ಏನೋ ಮರ ಇದೆ, ಏನೋ ಇದೆ. ಇವಾಗ ನಾವು ಇದಕ್ಕೆ ಕೊಡ್ತೀನಿ, ನಾನು ಹೊಡಿತೀನಿ, ಇನ್ನೊಂದು ಮಾಡ್ತೀನಿ, ಅದಕ್ಕೆ ಏನಾರು ಆಗ್ತಾಯಿದೆಯಾ? ನೋವಾಗ್ತಾಯಿದೆಯಾ? ಅದಕ್ಕೆ ಬೇಜಾರು ಮಾಡ್ಕೊಳ್ತಾ ಇಲ್ಲ. ಇದು ಯಾವುದರಿಂದ ಆಗಿದೆ? ಇದು ಯಾವ ವಸ್ತುವಿಂದ ಮಾಡಿದ್ದಾರೆ ಇದನ್ನು? ಮೆಟಲ್, ಸ್ಟೀಲ್, ಏನೋ ಎಲ್ಲ ಭೌತಿಕ ಜಗತ್ತಿನಲ್ಲಿ ಇರೋ ಎಲ್ಲ ವಸ್ತು, ಒಂದು ಮರ ತೊಗೊಳ್ಳಿ, ಒಂದು ಬಾಗಿಲು ತೊಗೊಳ್ಳಿ, ಭೂಮಿ, ಅಪೋ, ನಲೋ, ವಾಯು, ಖಂ, 5 ಪಂಚಮಹಾಭೂತಗಳಿಂದ ಆಗಿವೆ, ಹೌದಾ? ಇದೆಲ್ಲ ಇವಾಗ ಇಲ್ಲಿ ಸ್ಟೂಲ್ ಇದೆ, ಅಥವಾ ನಾವು ಕೆಳಗಡೆ ಕೂತಿದ್ದೀವಿ, ಏನೇ ಇರಲಿ, ಇಲ್ಲಿ ಏನೇ ವಸ್ತು ನೋಡಿ, ಎಲ್ಲವೂ ಕೂಡ ಈ ಪಂಚಮಹಾಭೂತಗಳಿಂದ ಆಗಿರೋದು. ಈ ಶರೀರ ಯಾವುದರಿಂದ ಆಗಿರೋದು? ಅದು ಪಂಚಮಹಾಭೂತದಿಂದ ಆಗಿರೋದು. ಇವಾಗ ಇದಕ್ಕೆ ನಾನು ಹೊಡೆದ್ರೆ ಏನು ನೋವು ಆಗ್ತಾ ಇಲ್ಲ, ನನ್ನ ಶರೀರವೂ ಕೂಡ ಅದರಿಂದನೇ ಆಗಿರೋದು, ಅದೇ ಮೆಟೀರಿಯಲ್ಲು. ಹಾಗಾಗಿ ನನ್ನ ಶರೀರಕ್ಕೂ ಕೂಡ ಏನೂ ನೋವಾಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಇವಾಗ ಯಾರೋ ಮೃತರಾಗಿದ್ದಾರೆ, ಶರೀರ ನಮ್ಮ ಮುಂದೆ ಇದೆ, ನಾವು ಅದನ್ನು ಕಟ್ ಮಾಡಿದ್ರೆ ಏನಾರು ಆಗುತ್ತಾ? ಅದಕ್ಕೆ ನೋವು ಏನಾರು ಆಗ್ತಾ ಇದೆಯಾ? ಇಲ್ಲ. ಜಡವಾದ ಶರೀರ ಜಡ, ಮೃತ. ಶರೀರಕ್ಕೆ ಪ್ರಾಣ ಇಲ್ಲ, ಶರೀರ ಯಾವಾಗಲೂ ಮೃತ ವಸ್ತು. ಗೊತ್ತಾಗ್ತಾ ಇದೆಯಾ? ಈ ವಸ್ತು ಇದು ಹೇಗೆ ಮೃತನೋ, ಇದಕ್ಕೆ ನಾನು ಎಷ್ಟು ಹೊಡೆದ್ರೂ ಅದೇನು ಕುಣಿದಾಡಲ್ಲ, ಎಗರಾಡಲ್ಲ. ಅದೇ ರೀತಿ ಈ ದೇಹವು ಕೂಡ ಮೃತ ವಸ್ತು, ಸತ್ತೋಗಿದೆ. ಓಕೆ. ಎರಡನೇ ವಿಷಯ, ಆತ್ಮ ಶಾಶ್ವತವಾದದ್ದು, ಆಧ್ಯಾತ್ಮಿಕವಾದದ್ದು ಆತ್ಮ. ಈ ವಸ್ತು ಭೌತಿಕವಾದದ್ದು.
ಮತ್ತು ಆತ್ಮ ಸಚ್ಚಿತ್ ಆನಂದ, ಶಾಶ್ವತವಾಗಿ ಆನಂದದಲ್ಲಿರುವಂಥ ವಸ್ತು, ಆಧ್ಯಾತ್ಮಿಕವಾದದ್ದು. ಅರೆ ಈ ಆತ್ಮಕ್ಕೆ ಭೌತಿಕ, ಇವಾಗ ಮುಂದೆ ಈ ಭಾವಾರ್ಥದಲ್ಲಿ ತುಂಬ ಸುಂದರವಾದ ಭಾವಾರ್ಥ ಪ್ರಭುಪಾದರು ಬರೆದಿದ್ದಾರೆ. ಇದರಲ್ಲಿ ಹೇಳ್ತಾರೆ ಆತ್ಮ ಎಲ್ಲಿದೆ? ಆತ್ಮ ಹೃದಯದ ಭಾಗದಲ್ಲಿದೆ. ಹೃದಯದ ಭಾಗದಲ್ಲಿ ನಮ್ಮ ಶರೀರದಲ್ಲಿ 5 ಮುಖ್ಯ ವಾಯುಗಳಿವೆ. ಯಾರಿಗಾದ್ರೂ ಗೊತ್ತಾ? ಯೋಗ ಕ್ಲಾಸು ಸ್ವಲ್ಪ ಇದೆಲ್ಲ ಏನಾದ್ರು ಗೊತ್ತಿದ್ದಾರೆ. 5 ತರಹದ ವಾಯುಗಳು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ 5 ಗಾಳಿಗಳಲ್ಲಿ, ವಾಯುಗಳಲ್ಲಿ ಹೃದಯದ ಭಾಗದಲ್ಲಿ ಆತ್ಮ ತೇಲಾಡ್ತಾ ಇದೆ. ಆತ್ಮ ಒಂದು ಕಣ, ಕಾಣೋದಿಲ್ಲ. ಒಂದು ಚಿಕ್ಕ ಧೂಳು ಬಿದ್ದಂಗೆ. ನಾವು ಹೇಳೋದಲ್ಲ, ಕೇಶಾಗ್ರ ಶತಭಾಗಸ್ಯ ಶತದಾ ಕಲ್ಪಿತಸ್ಯ ಚ. ಕೂದಲಿನ ಒಂದು ಕೂದಲಿನ ತುದಿಯನ್ನು 10,000 ಭಾಗಗಳಾಗಿ ಮಾಡಿದ್ರೆ ಒಂದು ಭಾಗ ಆತ್ಮದ ಗಾತ್ರ, ಅದು ಮೈಕ್ರೋಸ್ಕೋಪಲ್ಲೂ ಕಾಣಲ್ಲ. 2 ಕಾರಣ ಅದಕ್ಕೆ. ಅದು ಯಾಕಂದರೆ ಅಣುವಿಗಿಂತ ಚಿಕ್ಕದ್ದು, ಅದಕ್ಕಿಂತ ಚಿಕ್ಕದಾದನ್ನು ಮೈಕ್ರೋಸ್ಕೋಪ್ ಇನ್ನೂ ನೋಡೋಕ್ಕೆ ನಮಗೆ ಯಾವ ಆವಿಷ್ಕಾರವೂ ಆಗಿಲ್ಲ. ಮೊದಲನೇ ವಿಷಯ. 2ನೇ ವಿಷಯ, ಅದು ಆಧ್ಯಾತ್ಮಿಕ ವಸ್ತು. ಮೈಕ್ರೋಸ್ಕೋಪ್ ಕೇವಲ ಭೌತಿಕ ವಸ್ತುವನ್ನು ನೋಡೋಕ್ಕೆ ಸಾಧ್ಯ ಅಷ್ಟೇ. ಅಷ್ಟು ಚಿಕ್ಕ ಕಣ, ಅದು ನಮ್ಮ ಶರೀರವನ್ನು ಸ್ಪರ್ಶ ಕೂಡ ಮಾಡಿಲ್ಲ. ಯೋಚನೆ ಮಾಡಿದ್ದನ್ನು, ನಮ್ಮ ಶರೀರವನ್ನು ಸ್ಪರ್ಶ ಕೂಡ ಮಾಡಿಲ್ಲ. ಅದು ಸುಮ್ಮನೆ ಗಾಳಿಯಲ್ಲಿ ತೇಲಾಡ್ತಾ ಇದೆ. ತೇಲಾಡ್ತಾ ಇದೆ. ಈ ಆಧ್ಯಾತ್ಮಿಕ ವಸ್ತು ಇದು ಭೌತಿಕವಾದದ್ದಲ್ಲ. ಹಾಗಾಗಿ ಇದಕ್ಕೆ ಭೌತಿಕವಾದ ನೋವು ನಲಿವು ಇಲ್ಲ. ಗೊತ್ತಾಗ್ತಾ ಇದೆಯಾ? ಆತ್ಮ ಆಧ್ಯಾತ್ಮಿಕವಾದದ್ದು. ಆಧ್ಯಾತ್ಮಿಕವಾದ ಆತ್ಮ ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸುತ್ತೆ. ಭೌತಿಕ ದುಃಖ, ಭೌತಿಕ ಸುಖ ಆತ್ಮಕ್ಕೆ ಇಲ್ಲ. ಯಾರ್ಯಾರು ಗೊತ್ತಾಗಲಿಲ್ಲ ಅಂದರೆ ಕೇಳಿ. ಬಹಳ ಮುಖ್ಯವಾದದ್ದು. ಸೊ ನಾನು ಆತ್ಮ. ಈ ಆತ್ಮ, ನಾನು ಆತ್ಮ ಅಂದರೆ ನಾನು ಆಧ್ಯಾತ್ಮಿಕ ಜೀವಿ. ನಾನು ಭೌತಿಕ ಜೀವಿ ಅಲ್ಲ. ಆಧ್ಯಾತ್ಮಿಕ ಜೀವಿಯಾಗಿದ್ದು ನಾನು ಯಾವಾಗಲೂ ಆನಂದದಲ್ಲಿರೋದು ನನ್ನ ಗುಣಲಕ್ಷಣ, ನನ್ನ ಸ್ವಭಾವ, ಆತ್ಮದ ಸ್ವಭಾವ. ಆತ್ಮಕ್ಕೆ ಭೌತಿಕ ನೋವು ನಲಿವು ಇಲ್ಲ. ಓಕೆನಾ? ಇಲ್ಲಿ ತನಕ ಏನು ತಲೆ ಹಿಂಗೂ ಅಲ್ಲಾಡ್ತಾ ಇಲ್ಲ, ನಿದ್ದೆನೂ ಮಾಡ್ತಾ ಇಲ್ಲ. ಹೋಗ್ಲಿ, ನಿದ್ದೆ ಮಾಡಿಬಿಡಿ. 1 ನಿಮಿಷ ಬರ್ತಾಯಿದ್ದೀನಿ, ಅಲ್ಲಿಗೆ ಬರ್ತಾಯಿದ್ದೀನಿ. ಇಷ್ಟುವರೆಗೂ ನಾನು ಏನು ಹೇಳಿದ್ದೀನೋ ಅಷ್ಟು ಗೊತ್ತಾಯ್ತಲ್ವಾ? ಇವಾಗ ನಾನು 2 ವಿಷಯ ಹೇಳಿದ್ದೀನಿ. ಇವಾಗ ಶರೀರಕ್ಕೆ ನೋವು ನಲಿವು ಆಗಲ್ಲ, ಯಾಕೆಂದರೆ ಶರೀರ ಸತ್ತೋಗಿದೆ. ಆತ್ಮ ಆಧ್ಯಾತ್ಮಿಕವಾದದ್ದು, ಹಾಗಾಗಿ ಅದಕ್ಕೂ ಭೌತಿಕ ನೋವು ನಲಿವು ಇಲ್ಲ. ಇವಾಗ ನಾನು ಜಿಗಿಟಿದ್ರೆ ನನಗೆ ಯಾಕೆ ನೋವಾಗ್ತಾಯಿದೆ? ಯಾಕೆ ನೋವಾಗ್ತಾಯಿದೆ ನನಗೆ? 2 ವಸ್ತುನೂ ಸೆಪ್ರೇಟಾಗಿದ್ದರೆ, ಬೇರೆ ಬೇರೆ ಆಗಿದ್ದರೆ ಆತ್ಮಕ್ಕೂ ನೋವಿಲ್ಲ, ಶರೀರಕ್ಕೂ ನೋವಿಲ್ಲ. ಒಟ್ಟಿಗೆ ಇದ್ದಾಗ ನೋವು. ಆತ್ಮಹತ್ಯೆ ಮಾಡ್ಕೊಂಡು ಬಿಡೋಣ. ಒಟ್ಟಿಗೆ ಇರುವಾಗಲೇ ನೋವು. ಸತ್ಯ. ಯಾಕೆ ಒಟ್ಟಿಗೆ ಇರುವಾಗ ನೋವು? ಈ ವಿಷಯವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಹೆಚ್ಚು ಕಡಿಮೆ ದಾಟ್ಬಿಡ್ತೀವಿ ಭವಸಾಗರವನ್ನು. ಸೊ ಇದನ್ನು ಸ್ವಲ್ಪ ಕಷ್ಟ ವಿಷಯ ಇದು. ಓಕೆ, ಇವಾಗ ಸ್ವಲ್ಪ ಜನ ಉತ್ತರ ಕೊಡಬೇಕು. ಇವಾಗ ನಾನೇನೋ ಪ್ರಶ್ನೆ ಕೇಳ್ತೀನಿ, ಸ್ವಲ್ಪ ಭಕ್ತರಾದರು ಎಚ್ಚರ ಇರೋರು ಎಲ್ಲರೂ ಉತ್ತರ ಕೊಡಿ ಸ್ವಲ್ಪ. ನಿಮಗೆ ಜೀವನದಲ್ಲಿ ಯಾವುದ್ರ ಮೇಲೆ ಅಟ್ಯಾಚ್ಮೆಂಟ್ ಇದೆ? ಏನಾದರೂ ಇರ್ಬೋದು, ಅದು ಪರವಾಗಿಲ್ಲ. ನಾನೇನದನ್ನು ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಏನಾದರೂ ಇಟ್ಕೊಳ್ಳಿ. ಯಾವುದ್ರ ಮೇಲೆ ಅಟ್ಯಾಚ್ಮೆಂಟ್ ಇದೆ? ಗಂಡ ಮಕ್ಕಳು. ಅದು ಬಿಟ್ಟು ಬೇರೆದೇನಾರು ಹೇಳಿ ಇವಾಗ. ಯಾಕಂದರೆ 95% ಎಲ್ಲರೂ ಹೇಳೋದು ಅದೇ. ಅದು ಬಿಟ್ಟು ಬೇರೆದು ಹೇಳಿ ಇವಾಗ. ತಂದೆ ತಾಯಿ. ಓಕೆ, ಗಂಡ ಮಕ್ಕಳು ಆಯಿತು. ಇನ್ಯಾರು ಬಿಟ್ಟಿದ್ದಾರೆ? ತಂದೆ ತಾಯಿ, ಅತ್ತೆ ಮಾವ ಪಾಪ ಏನು ಮಾಡಿದರು? ಏನಪ್ಪ ಜನ ನೋಡಿ. ಫ್ಯಾಮಿಲಿ ಅಟ್ಯಾಚ್ಮೆಂಟ್. ಆಮೇಲೆ ಒಂದೊಂದಾಗಿ ಹೇಳಿ. ಮನೆ, ಕಾರು. ಯಾರ್ದು? ಯಾರ ಮನೆ ಯಾರ ಕಾರು? ನಿಮ್ಮ ಮನೆ ನಿಮ್ಮ ಕಾರು, ಅದು ಇಂಪಾರ್ಟೆಂಟ್ ಇಲ್ಲಿ. ನನ್ನ ಮನೆ, ನನ್ನ ಕಾರು.
ನನ್ನ ಫ್ಯಾಮಿಲಿ. ಆಮೇಲೆ ಹಾಂ, ಫೋನ್ ನನ್ನ ಫೋನು. ಅಲ್ಲ, ಅದೇನು ಒಂದು ಸ್ವಲ್ಪ ಬಿಡಿಸಿ ಹೇಳಿದ್ರೆ ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಯಾವುದ್ರ ಮೇಲೆ? ಅಯ್ಯೋ, ಅದಿದ್ದರೆ ನಾವು ಇಲ್ಲಿ ಇರ್ತಾನೆ ಇರಲಿಲ್ಲ ಬಿಡಿ. ಇವಾಗ ನಾನು ಹೇಳ್ತೀನಿ ಅಟ್ಯಾಚ್ಮೆಂಟ್ ಏನು ಅಂತ. ಓಕೆ, ಇವಾಗ ನಮಗೆ ಹೆಚ್ಚು ಕಡಿಮೆ ಓಕೆ ಯಾರೋ ಇವಾಗ ಫ್ಯಾಮಿಲಿ ಆಯಿತು, ಸುಲಭ ಅದು. ಫ್ಯಾಮಿಲಿ ಮೇಲೆ ಅಟ್ಯಾಚ್ಮೆಂಟ್. ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಏನಾದರೂ ಹುಷಾರು ತಪ್ಪಿದ್ರೆ, ಮಾಡಿದ್ರೆ, ಏನೋ ತೊಂದರೆ ಆದರೆ ಏನಾಗತ್ತೆ ನಿಮಗೆ? ಒಂದು ನಿಮಿಷ, ಆ ವಾಕ್ಯವನ್ನು ಸರಿಯಾಗಿ ಹೇಳಿ. ಏನಾಗುತ್ತೆ ನಿಮಗೆ? ನೋವಾಗತ್ತೆ. ನೋವು ಆಗ್ತಾ ಇರೋದು ಯಾರಿಗೆ? ನಿಜವಾಗ್ಲೂ ನೋವು ಯಾರಿಗೆ ಆಗ್ತಾ ಇರೋದು? ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರಿಗೆ ನೋವಾಗ್ತಾ ಇದೆ. ನೀವ್ಯಾಕೆ ಆ ನೋವನ್ನು ಅನುಭವಿಸ್ತಾ ಇದ್ದೀರಾ? ಗೊತ್ತಾಗ್ತಾ ಇದೆಯಾ ನಾನು ಹೇಳ್ತಾ ಇರೋದು ಅರ್ಥ ಗೊತ್ತಾಗ್ತಾ ಇದೆಯಾ? ಕಾರಣ ಏನು? ಅಟ್ಯಾಚ್ಮೆಂಟ್. ಪಕ್ಕದ ಮನೆಯವ್ರಿಗೆ ನೋವು ಆಗ್ತಾ ಇದ್ರೆ ನಾವು ಹೋಗಿ ಹೇಳ್ತೀವಿ, ನಾವು ಭಗವದ್ಗೀತಾ ಕ್ಲಾಸ್ಗೆ ಹೋಗ್ತಾ ಇದ್ದೀವಲ್ಲ, ಇಲ್ಲೆಲ್ಲ ನಿಮ್ಮ ಕರ್ಮಫಲ ಅನುಭವಿಸಿ. ಅರೆ, ನಮ್ಮ ಮನೇಲಿ ಏನಾರಾದರೆ, ಅಯ್ಯೋ ಭಗವಂತ, ನಾನೇನಪ್ಪ ಪ್ರತಿ ವಾರ ಭಗವದ್ಗೀತಾ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ನೋಡಲೇ ಇಲ್ವಾ ನೀನು ನನ್ನ? ಭಗವಂತ ಹೇಳ್ತೇನೆ, ಇಲ್ಲ, ನೀನು ಎಚ್ಚರ ಆಗಿದ್ರೆ ತಾನೇ ನೋಡೋದು ನಾನು. ಸೊ ಇವಾಗ ವಿಷಯ ನೋಡಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಶರೀರ, ಮನೆಯಲ್ಲಿರೋದು ಇನ್ನೊಂದು ಶರೀರ, ಇನ್ನೊಂದು ಆತ್ಮ. ಅದಕ್ಕೆ ನೋವಾದರೆ ನಮಗೆ ನೋವಾಗ್ತಾ ಇದೆ. ಈ ಶರೀರಕ್ಕೂ ನನಗೂ ಅದಕ್ಕೂ ಏನಾದ್ರು ಕನೆಕ್ಷನ್ ಇದೆಯಾ? ಏನಾದ್ರು ಕೊಂಡಿ ಇಟ್ಕೊಂಡು ಟಚ್ ಮಾಡ್ತಾ ಇದ್ದೀನಾ? ಭೌತಿಕ ಜಗತ್ತಿನಲ್ಲಿ ನೋವು ನಲಿವುಗಳಿಗೆ ಕಾರಣ ಬಾಂಧವ್ಯ, ಅಟ್ಯಾಚ್ಮೆಂಟ್. ಈ ಆತ್ಮ ನಿಜವಾಗ್ಲೂ ಅದು ನೋವನ್ನು ಅನುಭವಿಸೋಕ್ಕಾಗದೇ ಇಲ್ಲ, ಅನುಭವಿಸೋಕ್ಕೆ ಆಗಲ್ಲ. ಅದು ಅಂದರೆ ಆಗದೇ ಇರೋವಂಥ ವಸ್ತು, ಆಗದೇ ಇರೋವಂಥ ವಸ್ತು, ಆದರೂ ನೋವು ಅನುಭವಿಸ್ತಾ ಇದ್ದೀವಿ ನಾವು. ಯಾಕೆ? ಈ ದೇಹದ ಮೇಲೆ ನಮಗೆ ಅಷ್ಟು ಅಟ್ಯಾಚ್ಮೆಂಟು. ಪಾಪ ನಮ್ಮ ಅದಕ್ಕೆ ಯೋಗ ಕ್ಲಾಸ್ನಲ್ಲಿ ಎಷ್ಟೊಂದು ಕನ್ನಡಿ ಹಾಕಿದ್ದಾರೆ. ಬೇಜಾರಾದರೆ ಸ್ವಲ್ಪ ಆ ಕಡೆ ತಿರುಗಿ ನೋಡ್ಕೊಳ್ಳಿ ಅಂತ ಅಲ್ವಾ? ಬೆಳಗಿಂದ ರಾತ್ರಿ ತನಕ ಎಷ್ಟು ಸತಿ ನೋಡ್ತೀವಿ ಕನ್ನಡಿಯಲ್ಲಿ ನಮ್ಮ ಅದೇ ಮುಖ. ಬೆಳಗ್ಗೆ ನೋಡಿದ್ದು ಅದೇ ಮುಖ, ಸಂಜೆ ತನಕನೂ ಅದೇ ಮುಖ, ಆದರೂ ನೋಡ್ಕೋತಾನೆ ಇರ್ತೀವಿ. ಯಾಕೆ? ಅಷ್ಟು ಅಟ್ಯಾಚ್ಮೆಂಟ್. ಈ ನಮ್ಮ ಶರೀರದ ಮೇಲೆ ನಮಗಿರೋ ವ್ಯಾಮೋಹದಿಂದ ಮಾತ್ರ ನಾವು ನೋವು ಅನುಭವಿಸ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿದ್ದನ್ನು. ಸರಳವಾದ ವಿಷಯ. ಪಕ್ಕದ ಮನೆಯವರ ಮನೆಯಲ್ಲಿ ಏನಾದರೂ ತೊಂದರೆ ಆದರೆ ನಮಗೆ ದುಃಖ ಆಗಲ್ಲ, ನಮಗೆ ನೋವು ಆಗಲ್ಲ. ಸರಳವಾದ ವಿಷಯ. ಪಕ್ಕದ ಮನೆಯವ್ರಿಗೂ ನಮ್ಮ ಮನೆಯವ್ರಿಗೂ ವ್ಯತ್ಯಾಸ ಏನು? ಇವರು ನನ್ನವರು ಅಂತ ನಾನು ಅಂದ್ಕೊಂಡು ಬಿಟ್ಟಿದ್ದೀನಿ, ಹಾಗಾಗಿ ನನಗೆ ನೋವು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ನಮಗೆ ತುಂಬ ಬುದ್ಧಿವಂತರು ನಮ್ಮ ಋಷಿಮುನಿಗಳು, ನಾವು ಅಂದ್ಕೊಂಡಂಗಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಇಟ್ಕೊಡ್ರಪ್ಪ ಬಾಂಧವ್ಯ 50 ವರ್ಷ ತನಕ ಇಟ್ಕೊಳ್ಳಿ ಸಾಕು, ಅದಕ್ಕಿಂತ ಜಾಸ್ತಿ ಇಟ್ಕೋಬೇಡಿ. ಯಾಕಂದರೆ ನಮ್ಮ ಜೀವನದಲ್ಲಿ, ನಮ್ಮ ಹೃದಯದಲ್ಲಿ ಒಬ್ಬರಿಗೆ ಸ್ಥಾನ ಇರೋದು. ಒಂದೇ ಥರದ ವಸ್ತುವಿಗೆ ಸ್ಥಾನ ಇಲ್ಲ. ಭೌತಿಕವಾದ ವಿಷಯಗಳು, ನಾನು ನನ್ನದು ಅನ್ನೋದಕ್ಕೆ ಸ್ಥಾನ ಕೊಡ್ಬೋದು, ನಾವು ನಮ್ಮ ಹೃದಯದಲ್ಲಿ ಜಾಗ ಕೊಡ್ಬೋದು. ಇಲ್ಲ ಇನ್ಯಾರು ನಮ್ಮ ಹೃದಯದಲ್ಲಿ ಜಾಗ ಪಡ್ಕೋಬೇಕಾಗಿರೋರು ಯಾರು? ಇನ್ನೊಬ್ಬರು. ಅರೆ, ಇರೋದೇ ಒಂದು ಜಾಗ, ಇರೋದೇ ಒಂದು. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಹೃದಯ ನಾನು ಯಾವುದೋ ಒಂದು ವಸ್ತುವಿಗೆ ಕೊಡ್ಬೋದು. ನಾನು ಕುಟುಂಬಕ್ಕೆ ಕೊಟ್ಬಿಟ್ರೆ ಕೃಷ್ಣನಿಗೆ ಜಾಗ ಇಲ್ಲ. ಗೊತ್ತಾಗ್ತಾ ಇದೆಯಾ? ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಆಯಿತು ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ ಅಂತ ಹೇಳ್ತಾ ಇಲ್ಲ, ಇಟ್ಕೊಳ್ಳಿ. ಆ ಅಟ್ಯಾಚ್ಮೆಂಟ್ ಬಿಡೋದಕ್ಕೆ ರೆಡಿ ಆಗೋ ಅಂತ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಿ. ಅಂದರೆ ಒಂದು ಜೀವನದ ಒಂದು ಹಂತದಲ್ಲಿ ನಾನು ಇದೆಲ್ಲ ಬಿಟ್ಬಿಡಬೇಕು, ಈ ಅಟ್ಯಾಚ್ಮೆಂಟ್ ಬಿಟ್ಟುಬಿಡಬೇಕು ಅಂತ ತಿಳ್ಕೊಂಡು ಅಟ್ಯಾಚ್ಮೆಂಟ್ ಇಟ್ಕೊಳ್ಳಿ. ಅಲ್ಲಿ ತನಕ ಟೆಂಪರರಿ ಅಟ್ಯಾಚ್ಮೆಂಟ್. 50 ವರ್ಷಕ್ಕೆ, ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ವರ್ಣಾಶ್ರಮ ಅಂತ. ವರ್ಣಾಶ್ರಮ ಅಂದರೆ ಗೃಹಸ್ಥ ಆಶ್ರಮ 50 ವರ್ಷಕ್ಕೆ ಮುಕ್ತಾಯ ಆಯಿತು. 50 ಅಂದರೆ ಇವತ್ತು ಮದುವೆ ಆಗೋದೇ 30, 50ಅಲ್ಲಿ ಹೆಂಗೆ ಕ್ಲೋಸ್ ಮಾಡೋಕ್ಕಾಗತ್ತೆ? ಓಕೆ, ಒಂದು 55, ಓಕೆ ಇನ್ನೂ ಜಾಸ್ತಿನ, ಓಕೆ 60. ಎಲ್ಲೋ ಒಂದು ಕಡೆ ಕ್ಲೋಸ್ ಮಾಡಿಯಪ್ಪ, ಎಲ್ಲೋ ಒಂದು ಕಡೆ ಕ್ಲೋಸ್ ಮಾಡಿ.
ಯಾಕಂದರೆ ಈ ಚಾಪ್ಟರ್ ಕ್ಲೋಸ್ ಮಾಡೋ ತನಕ ಈ ನೋವು ಅನುಭವಿಸ್ತಾನೇ ಇರ್ತೀವಿ. ನಮ್ಮ ಜೀವನದಲ್ಲಿ ನಾವು 2 ಕೆಲಸ ಮಾಡಬೇಕಾಗಿರೋದಿದೆ. ಮೊದಲು ನಮ್ಮ ಶರೀರದ ಆಚೆಯ ವಸ್ತುಗಳಿಂದ ನಾವು ಸ್ವಲ್ಪ ಬಾಂಧವ್ಯವನ್ನು ಕಡಿಮೆ ಮಾಡ್ಕೋಬೇಕು. 2ನೇದು ನನ್ನ ಶರೀರ, ಈ ಶರೀರದ ಮೇಲಿನ ವ್ಯಾಮೋಹವನ್ನು ಕಡಿಮೆ ಮಾಡ್ಕೋಬೇಕು. ಇವಾಗ ಮೊದಲನೇದೇ ಆಗಲಿಲ್ಲ ಅಂದರೆ 2ನೇದಾಗೋದು ತುಂಬ ಕಷ್ಟ. ಕುಟುಂಬದ ಮೇಲಿನ ವ್ಯಾಮೋಹನೇ ಇನ್ನೂ ಇಳಿದಿಲ್ಲ, ಶರೀರದ ಮೇಲಿನ ವ್ಯಾಮೋಹ ಹೆಂಗೆ ಇಳಿಸ್ತೀನಿ ನಾನು? ಇದಕ್ಕೆ ಶಾಸ್ತ್ರದಲ್ಲಿ ಇದಕ್ಕೆ ಭಾರತದಲ್ಲಿ ಇದು ಇದ್ದಿದ್ದ ಪದ್ಧತಿ, ಇದು ಜೀವನ ರೀತಿ, ಇದೇನು ವಿಚಿತ್ರವಾದದ್ದಲ್ಲ ಅಥವಾ ಏನೋ ಕೆಲವರು ಸ್ವಲ್ಪ ಜನ ಮಾಡ್ತಾಯಿದ್ದ. ನೀವೆಲ್ಲ ಇತಿಹಾಸ ಕೇಳಿದರೆ ಎಷ್ಟು ರಾಜ ಮಹಾರಾಜರು ಎಲ್ಲರೂ ಕೂಡ ಮನೆ ಬಿಟ್ಟು ಹೋಗೋರು ತಾನೆ. ಎಲ್ಲರೂ ಯಾವುದೋ ಹಂತದಲ್ಲಿ ಮನೆ ಬಿಟ್ಟು ಹೋದರು ಕಾಡಿಗೆ. ಯಾತಕ್ಕೆ? ತಲೆ ಕೆಟ್ಟಿತ್ತು ಅವ್ರಿಗೆ. ಎಲ್ಲ ಸುಖ ಸುಪ್ಪತ್ತಿಗೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಿ ಅಲ್ಲಿ ವಾಸ ಮಾಡಬೇಕಂದ್ರೆ ಏನು ಪೆದ್ದ ಹುಚ್ಚರು ತಾನೆ. ನಾವು ಜೀವನ ಪರ್ಯಂತ ಅವ್ರು ಸಂಗ್ರಹ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಮಾಡ್ತಾನೇ ಇದ್ದೀವಿ, ಸಾಯೋ ತನಕ ಕೊನೆ ಕ್ಷಣದ ತನಕ ಮಾಡ್ತಾನೇ ಇದ್ದೀವಿ. ಅವ್ರು ಇದ್ದಿದ್ದೆಲ್ಲ ಬಿಟ್ಟೊಟ್ಟೋದ್ರು. ಯಾಕಂದರೆ ಜೀವನದ ಗುರಿ ಇದನ್ನು ಸಂಗ್ರಹ ಮಾಡಿಕೊಂಡು ಆಯ್ತಪ್ಪ, ನಿಮ್ಮ ಕುಟುಂಬದ ಮೇಲೆ ನಿಮಗೆ ವ್ಯಾಮೋಹ ಇದೆ. ಎಷ್ಟು ವರ್ಷಗಳ ತನಕ ಇರ್ತೀರಾ ನೀವು ಅವ್ರ ಜೊತೆ? ಹಿಂದಿನ ಜನ್ಮದಲ್ಲಿದ್ದರೆ ಯಾರಾದರೂ ನಿಮ್ಮ ಫ್ಯಾಮಿಲಿ ಜೊತೆ ಇರ್ಬೋದೇನೋ, ಬಟ್ ಗೊತ್ತಿಲ್ಲ. ಇದ್ದಿದ್ರೂ ಗೊತ್ತಿಲ್ಲ. ಮುಂದಿನ ಜನ್ಮದಲ್ಲಿ ಇರ್ತೀವಾ? ಸೊ ಒಂದು ಜನ್ಮಕ್ಕೋಸ್ಕರ ಜೊತೆಗೆ ಇದ್ದೀವಿ, ಒಂದು ಕುಟುಂಬ ಅಂತ ಬಂದಿದ್ದೀವಿ. ಅದು ಕೇವಲ ಕರ್ತವ್ಯ ಅಷ್ಟೇ. ಕರ್ತವ್ಯನ ಮಾಡಬೇಕು. ಯಾರೋ ಕೇಳ್ತಾಯಿದ್ರು, ಪ್ರಭು ನಾವು ಬರೀ ಕರ್ತವ್ಯ ಅಂತ ಮಾಡಿದ್ರೆ ನಾವು ಒಂಥರ ಕಲ್ತರ ಆಗ್ಬಿಡಲ್ವಾ? ಭಾವನೆನೇ ಇಲ್ಲದೆ ಇರಲ್ವ ನಾವು? ಹೌದಾ? ಅಟ್ಯಾಚ್ಮೆಂಟ್ ಇಲ್ಲದೇ ಇರೋ ಭಾವನೆ ಇಲ್ಲ ಅಂತನಾ? ಏನು ಹೇಳ್ತೀರಾ? ಅದಕ್ಕೆ ನಾನು ಕೇಳಿದ್ರು, ಅಟ್ಯಾಚ್ಮೆಂಟು ಭಾವನೆ 2 ಕನೆಕ್ಟೆಡಾ? ಅಂದರೆ ನನಗೆ ಯಾರ ಮೇಲೋ ಭಾವನೆ ಇದ್ರೇ ನನಗೆ ಅಟ್ಯಾಚ್ಮೆಂಟ್ ಇರುತ್ತೆ ಅಂತನಾ? ಗಂಡಸರು ಇಲ್ಲ ಅಂತಾರೆ, ಭಾವನೆನೇ ಇಲ್ವಲ್ಲ ಅಲ್ಲಿ. ಹೆಂಗಸಿಗೆ ಸಂತೋಷ, ಅರ್ಥ ಆಗ್ಬಿಟ್ರಪ್ಪ ಪ್ರಭುಗಳಿಗೆ ನಮ್ಮ ಸ್ಥಿತಿ ಅರ್ಥ ಆಯಿತು ಅಂತ. ನಮ್ಮನೇಲಿ ನಮ್ಮನೆಯವರು ಅದೇ ಹೇಳೋದು, ಅದು ಬೇರೆ ವಿಷಯ. ಭಾವನೆಗೂ ಅಟ್ಯಾಚ್ಮೆಂಟ್ಗೂ ಸಂಬಂಧ ಇಲ್ಲ. ಅಂದರೆ ನಾನು ಯಾರ ಮೇಲೋ ನಾನು ಬಹಳ ಆಸಕ್ತನಾಗಿದ್ದರೆ ಮಾತ್ರ ನಾನು ಅವರಿಂದ. ಇವಾಗ ಅಟ್ಯಾಚ್ಮೆಂಟು ಭಾವನೆ ಇಲ್ಲದೇನೂ ಇರ್ಬೋದು. ಏನು ಉದಾಹರಣೆ ಕೊಡ್ಬೋದು ಅದಕ್ಕೆ? ಯಾವ್ದಾದ್ರು ಉದಾಹರಣೆ ಕೊಡಿ. ಪ್ರತಿದಿನ ನೋಡೋವಂಥ ವಿಷಯ ಇದು. ಫ್ರೆಂಡ್ಶಿಪ್ ಇಲ್ಲ, ಫ್ರೆಂಡ್ಶಿಪ್ಪಲ್ಲೂ ಇಮೋಷನ್ಸ್ ಇದೆಯಲ್ವಾ? ಅಟ್ಯಾಚ್ಮೆಂಟ್ ಇದೆ, ಇಮೋಷನ್ಸ್ ಇದೆ. ನಾನು ಹೇಳ್ತಾ ಇರೋದು ಯಾವುದೋ ಒಂದು ಅಟ್ಯಾಚ್ಮೆಂಟು, ಅದ್ರ ಇಮೋಷನ್ ಇಲ್ಲ, ಭಾವನೆ ಇಲ್ಲದೆ ಇರೋವಂಥ ಅಟ್ಯಾಚ್ಮೆಂಟ್ ನೋಡಿ. ಕರ್ತವ್ಯ ಹೇಗೆ? ಡಾಕ್ಟ್ರುಗಳು ಇವಾಗ ಅವ್ರ ಪೇಷಂಟ್ಸ್ಗೆ ಚೆನ್ನಾಗಿ ಅವರು, ಅಂದರೆ ಪ್ರಾಮಾಣಿಕ ಡಾಕ್ಟ್ರು, ದುಡ್ಡು ಮಾಡ್ಕೊಳ್ಳೋ ಡಾಕ್ಟ್ರಲ್ಲ, ಒಳ್ಳೆ ಡಾಕ್ಟ್ರ್ ಇದ್ದರೆ ಅವರ ಉದ್ದೇಶ ಏನಿರುತ್ತೆ? ರೋಗಿ ವಾಸಿಯಾಗಲಿ ಅನ್ನೋ ಒಂದು ನಿಜವಾದ ಪ್ರಾಮಾಣಿಕ ಇಚ್ಛೆಯಿಂದ ಅವರು ಸೇವೆಯನ್ನು ಮಾಡ್ತಾರೆ. ಅರೆ ಅವ್ರಿಗೆ ಯಾವ ಇಮೋಷನ್ ಇಲ್ಲ. ಯಾಕಂದರೆ ಡಾಕ್ಟ್ರ್ ಏನಾದ್ರು ಅವ್ನ ಪೇಷಂಟ್ಸ್ ಜೊತೆ ಇಮೋಷನಲ್ ಆಗಿಬಿಟ್ರೆ ಅವ್ನು ಎಲ್ಲಿಗೆ ಹೋಗ್ತಾನೆ? ಹುಚ್ಚಾಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ಯಾಕಂದರೆ ಎಲ್ಲರೂ ಕೂಡ ದುಃಖದಲ್ಲೇ ಇರೋರು ಅಲ್ವಾ? ಸೊ ಡಾಕ್ಟ್ರ್ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ, ಆದರೆ ಅಟ್ಯಾಚ್ಮೆಂಟ್ ಇಲ್ಲ ಅವನಿಗೆ. ಆದರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಮತ್ತೆ ಇನ್ನೊಂದು ಸತಿ ಹೋಗಬೇಕು ಅಂತ ಅನ್ಸುತ್ತಲ್ವ ಒಬ್ಬೊಬ್ಬರು ಡಾಕ್ಟ್ರ್ ಹತ್ರ. ಅವರೇ ನಿಮ್ಮ ಮನೆಯವರೆಲ್ಲ ಒಂದೂ ಇಲ್ಲ. ಸೊ ಹಾಗಾಗಿ ಅವ್ನ ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ, ಆದರೆ ಆ ಅಟ್ಯಾಚ್ಮೆಂಟ್ ಇಲ್ಲ. ನಮಗೆ ನಮ್ಮ ಮನೆಯವ್ರ ಜೊತೆ ಇರೋ ಅಟ್ಯಾಚ್ಮೆಂಟ್ ಇಲ್ಲ. ಕಾಳಜಿ ತೋರ್ತಾನೆ, ನಮಗೇನು ಒಳ್ಳೇದಾಗಬೇಕು, ಏನು ಮಾಡಬೇಕು ಮಾಡ್ತಾನೆ, ಎಲ್ಲ ಮಾಡ್ತಾ ಇದ್ದಾನೆ, ಇಮೋಷನ್ ಇಲ್ಲ. ಸೊ ಹಾಗಾಗಿ ನಾವು ನಮ್ಮ ಮನೆ ಕುಟುಂಬದವ್ರ ಜೊತೆ ಏನೋ ಇಮೋಷನ್ ಇಲ್ಲದೇ ನಾವು ಇಮೋಷನ್ ಅಂದರೆ ದೇಹಕ್ಕೆ ಇಮೋಷನ್ ಇರಬಾರ್ದು. ದೇಹಕ್ಕೆ ಸಂಬಂಧಿತವಾಗಿ ನಮಗೆ ಇಮೋಷನ್ ಇರಬಾರ್ದು. ನಮ್ಮ ಮನೆಯಲ್ಲಿರೋರು ಎಲ್ಲರೂ ಕೂಡ ಆತ್ಮ, ನಾನು ಆತ್ಮ, ಅವರೆಲ್ಲರೂ ಆತ್ಮಗಳು. ಈ ಜನ್ಮದಲ್ಲಿ ನಾವು ತಾತ್ಕಾಲಿಕವಾಗಿ ಸ್ವಲ್ಪ ಸಮಯ ತನಕ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಯಾತಕ್ಕೆ ಬಂದಿದ್ದೀವಿ? ಕರ್ಮಫಲ ವಿತರಣೆ ಮಾಡೋಕ್ಕೆ, ಎಕ್ಸ್ಚೇಂಜ್ ಮಾಡೋಕ್ಕೆ, ಕರ್ತವ್ಯ ಮಾಡೋಕ್ಕೆ. ನಮಗೆ ಏನೋ ಒಂದೊಂದು ಕರ್ತವ್ಯ ಅಂತ ಕೊಟ್ಟಿದ್ದಾರೆ ಭಗವಂತ. ಆ ಕರ್ತವ್ಯಗಳನ್ನು ಮಾಡೋಕ್ಕೆ ನಾವು ಒಂದು ಮನೇಲಿ ಬಂದಿದ್ದೀವಿ. ನಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ಮಾಡಬೇಕು. ಸಮಯ ಆದಮೇಲೆ ಹೋಗ್ತೀವಿ. ಎಲ್ಲೋ ಹೋದ್ವಿ, ಯಾವುದೋ ಹೋಟ್ಲಲ್ಲಿ ಚೆಕ್ ಇನ್ ಮಾಡಿದ್ವಿ, ಆಯಿತು, 1-2 ದಿನ ಆಯಿತು, ನಮ್ಮ ಕತೆ ಅಲ್ಲಿಂದ ನಮ್ಮ ಕೆಲಸ ಮುಗೀತು ಅಂದರೆ
ಚೆಕ್ಔಟ್. ಆ ಪಕ್ಕ ರೂಮಲ್ಲಿರೋರಿಗೆ ನಾವು ನಾವು ಇವ್ರನ್ನ ಬಿಟ್ಟು ಹೋಗ್ಬೇಕು ಅಂತ ಅಳ್ತೀವ? ಸೊ ಅರ್ಥ ಮಾಡ್ಕೊಳ್ಳಿ, ಈ ನೋವು ನಲಿವು ನಮಗೆ ಆಗ್ತಾ ಇರೋದಕ್ಕೆ ಕಾರಣ ಒಂದೇ, ಸುಮ್ಮನೆ ಅಟ್ಯಾಚ್ಮೆಂಟ್. ಕಣ್ಣು ಮುಚ್ಕೊಂಡು ಭಾಗವತದಲ್ಲಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳ್ತೀನಿ ಇದನ್ನು ಫಸ್ಟು, ಆಮೇಲೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಸ್ವಲ್ಪ ಕಷ್ಟ. ಇಂಗ್ಲೀಷಲ್ಲಿ ತುಂಬ ಪವರ್ಫುಲ್ ಇದು. ಇರ್ರ್ಯಾಷನಲ್ ಅಟ್ಯಾಚ್ಮೆಂಟ್ ಟು ಡೆಡ್ ಮ್ಯಾಟರ್. ಇರ್ರ್ಯಾಷನಲ್ ಅಂದರೆ ತರ್ಕ ಇಲ್ಲದೇ ಇರೋವಂಥದ್ದು. ಅಟ್ಯಾಚ್ಮೆಂಟ್ ಟು ಡೆಡ್ ಮ್ಯಾಟರ್, ಮೃತವಾಗಿರೋ ವಸ್ತುವಿನ ಮೇಲೆ ತರ್ಕವಿಲ್ಲದಂತಹ ಒಂದು ಬಾಂಧವ್ಯ. ಯಾವುದು ಮೃತವಾಗಿರೋ ವಸ್ತು? ಆ ಇನ್ನೊಂದು ಶರೀರ. ಆ ಇನ್ನೊಂದು ಶರೀರ ಮೃತವಾಗಿರೋ ವಸ್ತು. ನನ್ನ ಶರೀರವು ಮೃತವಾಗಿರೋ ವಸ್ತು. ಆದರೆ ನಾನು ಆ ಮೃತವಾಗಿರೋ ವಸ್ತುವಿನ ಮೇಲೆ ಬಾಂಧವ್ಯವನ್ನು ಇಟ್ಕೊಂಡಿದ್ದೀನಿ. ಅದು ತಾತ್ಕಾಲಿಕವಾದ ಸಂಬಂಧ. ಮೆತ್ಕಪ್ಪ. ಸೊ ಹಾಗಾಗಿ ಇದು ಇಲ್ಲಿನ ಮುಖ್ಯ ವಿಷಯ ಇಲ್ಲಿ ಏನು ಅಂದರೆ, ಆತ್ಮ ಈ ಶರೀರದೊಳಗಿದೆ, ಆದರೆ ಆತ್ಮ ಚೇತನ ದೇಹದಲ್ಲಿ ನಮಗೆ ಎಲ್ಲಿ ಏನು ನೋವು ನಲಿವು ಆಗ್ತಾಯಿದೋ ಅನುಭವಕ್ಕೆ ಬರ್ತಾಯಿದೆ ಆತ್ಮಕ್ಕೆ. ಆದರೆ ಆತ್ಮ ನಿಜವಾಗ್ಲೂ ಆ ನೋವು ನಲಿವನ್ನು ಅನುಭವಿಸ್ಬೇಕಾಗಿಲ್ಲ. ಅನುಭವಿಸೋದಕ್ಕೂ ಇವಾಗ ಉದಾಹರಣೆಗೆ ನಾವು ಹೋದ ವಾರ ಅಹೋಬಲಕ್ಕೆ ಹೋಗಿದ್ವಿ. ಅಹೋಬಲ ಯಾತ್ರೆಗೆ. ಅಲ್ಲಿ ನರಸಿಂಹದೇವರನ್ನ ಮೇಲೆ ನೋಡ್ಕೊಂಡು ಹೋಗ್ಬೇಕಂದ್ರೆ 1000 ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಅದ್ಭುತವಾಗಿತ್ತು. ಮಾತುಗಳಲ್ಲಿ ಹೇಳೋಕ್ಕೆ ವರ್ಣನೆ ಮಾಡೋಕ್ಕಾಗದೇ ಇರುವಂತಹ ಅದ್ಭುತವಾದ ಒಂದು ಯಾತ್ರೆ. ಕಾಲು ನೋವ್ತಾ ಇದೆ ಎಲ್ಲರಿಗೂ, ಇಷ್ಟೊಂದು ನಡೆದೇ ಇಲ್ಲ ಯಾವತ್ತು. 1000 ಮೆಟ್ಲು ಹತ್ತೋದು ಅಂದರೆ ಏನು ಸುಮ್ಮನೆನಾ? ಆದರೆ ಭಕ್ತರಲ್ಲಿ ಯಾರೂ ಕೂಡ ಕೂತ್ಕೊಳ್ಳಿಲ್ಲ, ನನಗೆ ಆಗಲ್ಲಪ್ಪ ನಾನು ವಾಪಸ್ ಹೋಗ್ತೀನಿ ಅಂತ. ಯಾರೂ ಕೂತ್ಕೊಳ್ಳಿಲ್ಲ. ವಯಸ್ಸಾಗಿರೋರು ಹತ್ತಿದ್ರು. ಇನ್ನೂ ಅದಕ್ಕಿಂತ ಮೇಲೆ ಇನ್ನೊಂದಿತ್ತು ಜಾಗ, ಉಗ್ರಸ್ತಂಭ ಅಂತ. ಅಲ್ಲಿ ಮೆಟ್ಲು ಇಲ್ಲ, ಎಂಥದ್ದು ಇಲ್ಲ, ಬಂಡೆ ಕಲ್ಲುಗಳ ಮೇಲೆ ನಡ್ಕೊಂಡು ಹೋಗಬೇಕು, ಅಲ್ಲೂ ಹತ್ತಿದ್ರು. ಯಾಕೆ? ಅವ್ರಿಗೆ ತಮ್ಮ ದೇಹದ ಮೇಲಿನ ವ್ಯಾಮೋಹಕ್ಕಿಂತ ಯಾವ ಆಕರ್ಷಣೆ? ಭಗವಂತನ ಮೇಲಿನ ಆಕರ್ಷಣೆ. ಆ ಭಗವಂತನ ಮೇಲಿನ ಆಕರ್ಷಣೆಯಿಂದಾಗಿ ಶರೀರದ ಮೇಲಿನ ಆಕರ್ಷಣೆ ಗಮನಕ್ಕೆ ಬರಲಿಲ್ಲ. ಇಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೋ ಮಾಡ್ಕೊಳ್ಳಿ, ಸ್ವಲ್ಪ ಮುಂದೆ ಬನ್ನಿ, ಕೂತ್ಕೊಳ್ಳೋಕೆ ಜಾಗ ಬಿಡಿ, ಹಿಂದೆ ಸ್ವಲ್ಪ ಮುಂದೆ ಬನ್ನಿ, ಯಾರಿಗಾರು ಅಷ್ಟೇ ಸಾಕು. ಓಕೆ, ಕೂತ್ಕೊಳ್ಳಿ ಎಲ್ಲರೂ ಕೂತ್ಕೊಳ್ಳಿ. ಈ ಕಡೆ ಆ ಕಡೆ ಸ್ವಲ್ಪ ಯಾರು ಹೋಗ್ಬಿಟ್ರೆ ಏನೋ ಬೈ 1 get 1 ಫ್ರೀ ಇದೆಯೇನೋ ಅಂತ ಈ ಕಡೆ ನೋಡ್ತೀವಿ ನಾವು. ಸೊ ಹಾಗಾಗಿ ಈ ಶರೀರದ ಮೇಲಿನ ವ್ಯಾಮೋಹವನ್ನು ನಾವು ಒಂದೊಂದು ಸತಿ ಬಿಡ್ತೀವಿ ಅದರ ಮೇಲಿನ ವ್ಯಾಮೋಹ. ಯಾವಾಗ? ಅದಕ್ಕಿಂತ ಜಾಸ್ತಿ ಯಾವುದಾದ್ರೂ ವಿಷಯದ ಮೇಲೆ ಆಕರ್ಷಣೆ ಇದ್ದಾಗ ಮಾತ್ರ. ಸೊ ಹಾಗಾಗಿ ನಮಗೆ ಅಭ್ಯಾಸ ಇದೆ, ಶರೀರದ ಮೇಲಿನ ವ್ಯಾಮೋಹವನ್ನು ಬಿಡೋ ಅಭ್ಯಾಸ ಇದೆ. ಉದಾಹರಣೆಗೆ ಯಾರೋ ದುಡ್ಡು ಸಂಪಾದನೆ ಮಾಡಬೇಕು, ತುಂಬ ಕಷ್ಟ, 12 ಗಂಟೆ ಕಾಲ 14 ಗಂಟೆ ಕಾಲ ಕೆಲಸ ಮಾಡಬೇಕು, ತುಂಬ ಕಷ್ಟ ಆಗ್ತಾಯಿದೆ, ಆದರೆ ಮಾಡ್ತೀವಿ. ಯಾಕೆ? ಹಣ ಬರುತ್ತೆ ಆಮೇಲೆ. ಅದರ ಮೇಲಿನ ವ್ಯಾಮೋಹ, ಬಾಂಧವ್ಯ, ಆಕರ್ಷಣೆಯಿಂದ ನಾವೇನು ಮಾಡ್ತೀವಿ? ನಮ್ಮ ದೇಹಕ್ಕೆ ಆಗ್ತಾ ಇರೋದನ್ನು ನಾವು ನಿರ್ಲಕ್ಷಿಸ್ತೀವಿ. ಅದೇ ಮನೋಭಾವವನ್ನು ನಾವು ಜೀವನದ ಪರ್ಯಂತ ಹಾಗೇ ಇಟ್ಕೋಬೇಕು. ಅದೇ ಮನೋಭಾವ ಕುಟುಂಬದವರೊಂದಿಗೂ ಕೂಡ, ಸಮಾಜದೊಂದಿಗೂ ಕೂಡ, ಎಲ್ಲದರೊಂದಿಗೆ ನೋವು ಬರುತ್ತೆ. ನೋವನ್ನ ಅನುಭವಿಸೋ ಅವಶ್ಯಕತೆ ಇಲ್ಲ, ನೋವಿನಲ್ಲಿ ಮುಳುಗೋ ಅವಶ್ಯಕತೆ ಇಲ್ಲ. ಅನುಭವಕ್ಕೆ ಬರುತ್ತೆ, ಓಕೆ ಎಲ್ಲೋ ನೋವ್ತಾ ಇದೆ, ಆದರೆ ಅದರಲ್ಲಿ ಮುಳುಗೋ ಅವಶ್ಯಕತೆ ಇಲ್ಲ. ಆತ್ಮ ಅಂತ ತಿಳ್ಕೊಂಡಾಗ ಮಾತ್ರ ಇದು ಸಾಧ್ಯ. ನಾನು ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ? 2 ಶ್ಲೋಕ ಮಾಡಬೇಕು, ಇನ್ನೂ 1 ಲೈನ್ ಕೂಡ ಮುಗಿಸಿಲ್ಲ ನಾನು. ಇದು ಪ್ರಭುಪಾದರ ಭಾವಾರ್ಥದಲ್ಲಿ 1 ವಾಕ್ಯ, ಒಂದೇ 1 ಲೈನ್. ಯಾಕಂದರೆ ಈ ವಿಷಯ ನಮಗೆ ಇಳಿಯಲ್ಲ. ಯಾಕೆ ಇಳಿಯಲ್ಲ? ಅಟ್ಯಾಚ್ಮೆಂಟ್. ಆ ದೇಹದ ಮೇಲೆ ಎಷ್ಟು ವ್ಯಾಮೋಹ ಅಂದರೆ, ಅಯ್ಯೋ ನನ್ನ ದೇಹ ನಂದಲ್ವಾ, ಅಥವಾ ಈ ನೋವು ನಲಿವು ನನಗಲ್ವಾ, ಅಯ್ಯೋ ನಾಳೆಯಿಂದ ಯಾವ ಕಲರ್ ಬಟ್ಟೆ ಹಾಕೋಬೇಕು ನಾನು ಯೋಚನೆ ಮಾಡಬಾರ್ದಾ? ಅದಕ್ಕೆ ನಾವು ಏನು ಬೇರೆ ಯೋಚನೆ ಟೆನ್ಷನೇ ಇಲ್ಲ. ವಾರ್ಡ್ರೋಬಲ್ಲಿ ಎಲ್ಲಿ ಹುಡ್ಕಿದ್ರು ಬಿಳಿ ಬಿಟ್ಟರೆ ಇನ್ನೇನು ಸಿಗೋದೇ ಇಲ್ಲ. ಅದೇ ನಾನು ಹೇಳ್ತಾ ಇರೋದು, ನಮ್ಮ ದೇಹದ ಮೇಲೆ ನಮಗೆ ಎಷ್ಟು ವ್ಯಾಮೋಹ. ಇದೇ ಕಲರ್ ಬಟ್ಟೆ, ಅದೇ ಕಲರ್ ಇದು, ಅದಕ್ಕೆ ಮ್ಯಾಚಿಂಗ್ ಇದು, ಇದೆಲ್ಲ ವ್ಯಾಮೋಹ. ಇದು ಯಾಕೆ? ಯಾರೋ ನೋಡ್ತಾರೆ, ಯಾರೂ ನೋಡಲ್ಲಪ್ಪ ನಿಮ್ಮನ್ನ. ನಮ್ಮ ವ್ಯಾಮೋಹ ಅಷ್ಟೇ, ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ.
ಯಾರು ಬೇರೆಯವ್ರಿಗೇನು ಕೆಲಸ ಇಲ್ವಾ ನಮ್ಮನ್ನು ನೋಡ್ತಾ ಕೂತ್ಕೊಳ್ಳೋಕ್ಕೆ? ಅದಕ್ಕೆ ಇದು ಹುಚ್ಚುತನ, ಸಂಪೂರ್ಣವಾಗಿ ಹುಚ್ಚುತನ. ಯಾರಿಗೋಸ್ಕರ ಡ್ರೆಸ್ ಮಾಡ್ತಾ ಇದ್ದೀವಿ ಅದು ಗೊತ್ತಿಲ್ಲ, ಯಾರನ್ನ ಮೆಚ್ಚೋದಕ್ಕೆ ಜೀವನ ನಡೆಸ್ತಾ ಇದ್ದೀವಿ ಅದು ಗೊತ್ತಿಲ್ಲ. ಅದಕ್ಕೆ ದುಃಖ ಯಾಕೆ ಅನುಭವ ಮಾಡ್ತಾ ಇದ್ದೀವಿ? ಈ ಕಾರಣದಿಂದಲೇ ನಾವು ದುಃಖ ಅನುಭವ ಮಾಡ್ತಾ ಇರೋದು. ಎಲ್ಲರಿಗೂ ಒಂದೇ ಥರ ದುಃಖ ಇದ್ದರೂ ಒಬ್ಬರೊಬ್ಬರು ಒಂದೊಂದು ರೀತಿ ಅದನ್ನು ಸ್ವೀಕಾರ ಮಾಡ್ತಾರೆ. ಹೌದಾ? ಜೀವನದಲ್ಲಿ ನಾವು ಹೇಳ್ತೀವಿ, ತುಂಬ ಕೈ ಮೀರೋದಾಗ ಸುಮ್ಮನೆ ಅದನ್ನು ಸ್ವೀಕಾರ ಮಾಡ್ಕೊಂಡ್ಬಿಡ್ಬೇಕು, ತಣ್ಣಗಾಗ್ಬಿಡ್ತೀವಿ. ಅವಾಗ ಅದನ್ನು ಸರಿಪಡಿಸೋದಕ್ಕೆ ನಾವು ಹೆಣಗಾಡ್ತಾ ಇರೋ ತನಕ ಶಾಂತಿ ನೆಮ್ಮದಿ ಇರಲ್ಲ. ಅದು ಪ್ರತಿಯೊಂದು ವಿವಾಹಿತ ಪುರುಷ ಸ್ತ್ರೀಯರ ಸಮಸ್ಯೆ ಇವತ್ತಿನ ಜೀವನದಲ್ಲಿ. ಎಲ್ಲರೂ ಕಷ್ಟಪಡ್ತಾಯಿದ್ದಾರೆ, ಯಾರೂ ಇಲ್ಲ. ನಾವು ಈ ಕಡೆ ಆ ಕಡೆ ನೋಡಿ ಎಲ್ಲಿ ಹುಡುಕಿದ್ರೂ ಕೂಡ ಯಾವ ಫ್ಯಾಮಿಲಿಯಲ್ಲೂ ಯಾರೂ ಸಂತೋಷವಾಗಿಲ್ಲ. ಹುಡುಕ್ಲೇಬೇಡಿ. ಇದು ಈ ಜಗತ್ತಿನ ಡಿಸೈನ್, ಇದೇ ರೀತಿ ರೂಪಿತವಾಗಿರೋದು ಇದು. ಆದರೆ ವ್ಯತ್ಯಾಸ ಏನಂದರೆ, ಕೆಲವರು ನೋವಿದ್ರೂ ನೋವನ್ನು ಅನುಭವಿಸ್ತಾ ಇಲ್ಲ. ಅಯ್ಯೋ ಆಯ್ತು ಬಿಡಿ, ಏನು ಮಾಡೋಕ್ಕಾಗಲ್ಲ, ನಡೀರಿ, ಜೀವನ ಮುಂದುವರ್ಕೊಂಡು ಹೋಗುತ್ತೆ. ಇನ್ಯಾರೋ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟೇ ವ್ಯತ್ಯಾಸ. ಸೊ ಹಾಗಾಗಿ ನಮಗೆ ನೋವು ಅನುಭವಿಸ್ತಿರುವಾಗ, ನಮಗೆ ದುಃಖ ಆಗ್ತಿರುವಾಗ ಸುಮ್ಮನೆ ಇದನ್ನು ಜ್ಞಾಪಿಸ್ಕೊಳ್ಳೋಕೆ ಟ್ರೈ ಮಾಡಿ, ನಾನು ಆತ್ಮ, ನನಗೆ ನೋವು ಆಗ್ತಾನೇ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಪಕ್ಕದ ಮನೆಯವ್ರಿಗೆ ಆದಷ್ಟೇ ನಾನು ಇದಕ್ಕೆ ಗಮನ ಕೊಡಬೇಕು ಅಂತ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ನಾಳೆಯಿಂದ ಅಲ್ಲ ಇವಾಗಿಂದ ನಮ್ಮ ಜೀವನ ಸಂತೋಷದಿಂದ ತುಂಬೋಗ್ಬಿಡುತ್ತೆ. ಅರೆ ಮರ್ತ್ಬಿಡ್ತೀವಿ ನಾವು. ಸೊ ಏನು ಮಾಡ್ಬೇಕು ನಾವು? ನಮ್ಮ ಮನೆಯಲ್ಲಿ ಇನ್ಯಾರಿದ್ದಾರೋ ಅವ್ರ ಹಣೆ ಮೇಲೆ ಬರೆದ್ಬಿಡೋಣ ನಾನು ಆತ್ಮ ಅಂತ. ಅವ್ರನ್ನ ನೋಡ್ತಾ ಇರ್ತೀವಲ್ಲ ಯಾವಾಗಲೂ. ಇಲ್ಲ ನಿಮ್ಮ ವಾರ್ಡ್ರೋಬು ಅಥವಾ ಅಡುಗೆ ಮನೆ ಎಲ್ಲಿ ಜಾಸ್ತಿ ಸಮಯ ಕಳಿತೀರೋ ಬರೆದು ಹಾಕ್ಕೊಂಡ್ಬಿಡಿ. ಇದು ಜೋಕಲ್ಲ, ನಿಜವಾಗ್ಲೂ ಮರ್ತ್ಬಿಡ್ತೀವಿ ನಾವು ಆತ್ಮ ಅಂತ. ನಾನು ಆತ್ಮ, ನನಗೂ ಇದಕ್ಕೂ ನಿಜವಾಗ್ಲೂ ಏನೂ ಸಂಬಂಧ ಇಲ್ಲ. ಸುಮ್ಮನೆ ಹುಚ್ಚನಾಗಿ ನಾನು ಈ ಶರೀರವನ್ನು ಸ್ವೀಕಾರ ಮಾಡ್ಕೊಂಡಿದ್ದೀನಿ, ಆ ಶರೀರಕ್ಕೆ ಬರ್ತಾ ಇರೋ ನೋವು ನಲಿವು ನಂದು ಅಂದ್ಕೊಂಡು ತಿರ್ಗಾ ದುಃಖ ಪಡ್ತಾ ಇದ್ದೀನಿ, ತಿರ್ಗಾ ಇನ್ನೇನೋ ತಪ್ಪು ಮಾಡ್ತೀನಿ, ತಿರ್ಗಾ ಅದರಿಂದ ನಾಳೆ ದುಃಖ ಅನುಭವಿಸ್ತೀನಿ. ಇಷ್ಟೇ ಚಕ್ರ ಇದು. ಕಟ್ ಮಾಡಬೇಕು ಅಂದರೆ ತುಂಬ ಸುಲಭ. ಈ ವಿಷಯಗಳ ಮೇಲಿನ ಆಕರ್ಷಣೆಯನ್ನು ಬಿಟ್ಟು ಭಗವಂತನ ಮೇಲೆ ಆಕರ್ಷಣೆ ಬೆಳೆಸ್ಕೋಬೇಕು. ಭಗವಂತನ ಮೇಲೆ ಆಕರ್ಷಣೆ ಬೆಳೆಸ್ಕೊಳ್ಳೋದು ಹೆಂಗೆ ಅಂದರೆ, ಆಕರ್ಷಣೆ ಬೆಳೆದಾಗ ಈ ಕಡೆ ಆಕರ್ಷಣೆ ತಾನಾಗೆ ಹೊಟ್ಟೋಗ್ಬಿಡುತ್ತೆ. ಕರ್ತವ್ಯ ಹೋಗಲ್ಲ, ನಿರ್ಲಕ್ಷ್ಯ ಮಾಡಲ್ಲ ಕರ್ತವ್ಯವನ್ನು. ಏನು ಮಾಡಬೇಕು ಖಂಡಿತವಾಗಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ಮುಂಚೆಗಿಂತ. ಆದರೆ ಆಕರ್ಷಣೆ ಇರೋದು ಅಲ್ಲಿಗೆ, ಕರ್ತವ್ಯ ಇರೋದು ಇಲ್ಲಿಗೆ. ಇಷ್ಟಾಗ್ಬಿಟ್ರೆ ನಮ್ಮ ಜೀವನ ಸಫಲ. ಇವಾಗ ಇಲ್ಲಿ ಎಷ್ಟು ಜನಕ್ಕೆ ಭಗವಂತನ ಮೇಲೆ ಆಕರ್ಷಣೆ ಬೇಕು, ನನಗೆ ಬೆಳೆಸ್ಕೋಬೇಕು ಅಂತ ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ? ಆಕರ್ಷಣೆ ಬೆಳೆಸ್ಕೊಳ್ಳೋದು. ಆಕರ್ಷಣೆ ಅಂತ ಹೇಳಿದ್ನಲ್ಲ ನಾನು. ಆಕರ್ಷಣೆ ಅಂದರೆ ಏನು? ಒಂದೇ ವಸ್ತು ಹೃದಯದಲ್ಲಿರೋದು, ಎರಡು ವಸ್ತು ಇಲ್ಲ, ಒಂದೇ ವಸ್ತು. ಆಕರ್ಷಣೆಯ ವಸ್ತು ಒಂದೇ, ಕೃಷ್ಣ. ಸೊ ನಿಮಗೆ ನಿಜವಾಗ್ಲೂ ಈ ಒಂದು ಆಕರ್ಷಣೆ, ಈ ಭಗವಂತನ ಮೇಲೆ ಆಕರ್ಷಣೆ ನಿಮಗೆ ಬೇಕು ಅಂದರೆ ನಿಮಗೆ ಒಂದು ಅವಕಾಶ ಇದೆ. ಮಾರ್ಚಲ್ಲಿ ಇವರನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ ನಾವು. ಮೊದಲನೇ ಸತಿ 10 ವರ್ಷದ ಹಿಂದೆ ನಾನು ಅವ್ರನ್ನ ನೋಡೋಕ್ಕೆ ಹೋಗಿದ್ದೆ ಮಾಯಾಪುರಲ್ಲಿ. ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಏನು ಹೇಳ್ತಾರೆ? ಲವ್ ಅಟ್ ಫಸ್ಟ್ ಸೈಟ್. ಇದು ಇವರು. ಒಂದು ಸತಿ ಅವರಿಂದ ನೀವು ಆಕರ್ಷಿತರಾಗೋರು, ಇನ್ನೊಂದು ಸತಿ ಇನ್ನೆಲ್ಲೂ ಮನಸ್ಸಿನೆಲ್ಲೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹೋಗುತ್ತೆ, ಹುಚ್ಚತನ ಅಂತ ಗೊತ್ತಾಗ್ಬಿಡುತ್ತೆ ಬೇಗ. ಹುಚ್ಚತನ ಬಾಪ, ಇಲ್ಲಿದ್ದಾರೆ ನೋಡಿ. ಪ್ರತಿ ವರ್ಷ ನಾನು ಇಲ್ಲಿಗೆ ಹೋಗ್ತೀನಿ. ಪ್ರತಿ ವರ್ಷ ಒಂದು ಯಾತ್ರೆ ಇರುತ್ತೆ ಮಾಯಾಪುರಕ್ಕೆ, ಜಗನ್ನಾಥಪುರಿಗೆ. ಪ್ರತಿ ವರ್ಷ ಆ ಕೊನೆ ದಿನ ಅಲ್ಲಿಂದ ಹೊರಡಬೇಕಾದ್ರೆ ಭಕ್ತರು ಅಲ್ಲಿಂದ ಅಲ್ಲಾಡೋದೇ ಇಲ್ಲ. ಪ್ರಭು ಹೋಗಲೇಬೇಕಾ ವಾಪಸ್ ಬೆಂಗಳೂರಿಗೆ? ನಾವು ಇಲ್ಲೇ ಇದ್ಬಿಡ್ಬೋದಾ? ಯಾವ ವಿಷಯದ ಬಗ್ಗೆ ನಾವು ಹಂಗೆ ಮಾತಾಡೋಕ್ಕಾಗತ್ತೆ? ಆಕರ್ಷಣೆ ಬೆಳಿಲಿಲ್ಲ ಅಂದರೆ. ಒಂದು ಸತಿ ನೀವು ಅವರನ್ನು ನೋಡಿದ್ರೆ ಫ್ಲ್ಯಾಟ್ ಲಲಿತಾ ಮಾತಾಜಿ ಫ್ಲ್ಯಾಟ್ ಆಗಿಬಿಟ್ರಂತೆ. ನಿಜವಾಗ್ಲೂ ಉತ್ಪ್ರೇಕ್ಷೆನೇ ಅಲ್ಲ ಇದು. ಬರೋಕ್ಕೆ ಮನಸ್ಸು ಬರಲ್ಲ.
ಪ್ರತಿ ವರ್ಷ ಹೋದಾಗ ನಿಂತ್ಕೊಂಡಾಗ ಕಣ್ಣಿಂದ ನೀರು ಸುರಿಯತ್ತೆ. ಇದು ಆಕರ್ಷಣೆ. ನಾವಿನ್ನೇನು ಮಾಡಲೇಬೇಕಾಗಿಲ್ಲ, ಅವ್ರು ಹಾಗೆ ರಾಧಾಕೃಷ್ಣ. ಬೆಳಗ್ಗೆ ಮಂಗಳಾರತಿ 5 ಗಂಟೆಗೆ 4:15 ಮಂಗಳಾರತಿಗೆ ಹೋಗ್ತೀವಿ. ಮಂಗಳಾರತಿಗೆ ಹೋಗಿ ನಿಂತ್ಕೊಂಡ್ರೆ ಹೆಂಗೆ ಅಂದರೆ ಹೀಗೆ, ಇವಾಗ ರಾಧಾರಾಣಿ ಇಲ್ಲಿ ನಿಂತಿದ್ದಾರೆ, ರಾಧಾರಾಣಿ ಈ ಕಡೆ ನೋಡ್ತಾ ಇರ್ತಾರೆ. ಯಾವ ಕಡೆ ನೋಡ್ತಾ ಇದ್ದಾರೆ ರಾಧಾರಾಣಿ? ಈ ಕಡೆ ಪ್ರಭುಗಳ ಕಡೆ ನೋಡ್ತಾ ಇದ್ದಾರೆ. ಕೃಷ್ಣ ಯಾವ ಕಡೆ ನೋಡ್ತಾ ಇರ್ತಾನೆ? ಮಾತಾಜಿಯರ ಕಡೆ ನೋಡ್ತಾ ಇರ್ತಾನೆ. ಬೆಳಗ್ಗೆ ಮಂಗಳಾರತಿಯಲ್ಲಿ ಆ ಒಂದು ಪರದೆಯನ್ನು ತೆರೆದ ತಕ್ಷಣ ಅವರನ್ನು ನೋಡಿದ್ಮೇಲೆ ಆಗೋಯ್ತು ಅಲ್ಲೇ. ಇನ್ನೇನು ಬೇಡ, ಪ್ರಸಾದನೂ ಬೇಡ, ಎಂಥದ್ದು ಬೇಡ. ನಿಜವಾಗ್ಲೂ ನಮಗೆ ಆಕರ್ಷಣೆ ಬೆಳೆಸ್ಕೊಳ್ಳೋಕ್ಕೆ ಭಗವಂತ ಸ್ವಯಂ ಈ ಅರ್ಚಾ ವಿಗ್ರಹ ರೂಪದಲ್ಲಿ. ಮೊಬೈಲ್ ಆಫ್ ಮಾಡಿಪ್ಪ ದಯವಿಟ್ಟು, ಆಮೇಲೆ ನೋಡಿ ಯಾರ್ದು ಫೋನು ಅಂತ. ಮೊದಲು ಸೈಲೆಂಟ್ ಮಾಡಿಕೊಡಿ. ಅಷ್ಟು ಅದ್ಭುತವಾದ ಭಗವಂತನ ರೂಪ. ಈ ರೀತಿ ನಾವು ಭಗವಂತನ ಮೇಲೆ ಆಕರ್ಷಣೆಯನ್ನು ಬೆಳೆಸ್ಕೊಂಡ್ಬಿಟ್ರೆ ಆವಾಗ ನಮಗೆ ಬೇರೆ ಯಾವ ವಿಷಯಗಳು ನಮ್ಮ ಹೃದಯಕ್ಕೆ ಅಷ್ಟೊಂದು ತಾಕಲ್ಲ ಅಷ್ಟೊಂದು. ಕರ್ತವ್ಯಗಳು ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಮಾತಾಜಿಯವರು ವಿಶೇಷವಾಗಿ ಹೆದರ್ಬಿಡ್ತಾರೆ. ಅಯ್ಯೋ ನಮ್ಮ ಮನೆಯವರು ಮಾಯಾಪುರಕ್ಕೆ ಬರ್ತೀವಿ, ಆಮೇಲೆ ಬಿಟ್ಟೋಟೋದ್ರೆ ನನ್ನ ಎಲ್ಲೂ ಓಡೋಗಲ್ಲ ಬಿಡಿ, ನಾವು ಯಾರನ್ನೂ ಓಡೋಗಕ್ಕೆ ಬಿಡಲ್ಲ, ಹಿಡಿದಿಡೋದೇ ನಮ್ಮ ಕೆಲಸ. ಅರ್ಜುನ ಇಲ್ಲಾಂದ್ರೆ ಓಡೋಗ್ಬೇಕಂದ್ರೆ ಆ ಕೃಷ್ಣ ಬಿಟ್ಟುಬಿಡ್ತಾ ಇದ್ದ ಅಲ್ವಾ, ಹೋಗಪ್ಪ ಯುದ್ಧ ಮಾಡಲ್ಲ, ಗೋಳಾಡ್ತಾ ಇದೆಯಾ, ಹೋಗು ಮನೆ ಮಠ ಬಿಟ್ಟು ಹೋಗು, ಭಿಕ್ಷೆ ಬೇಡ್ಕೊ ಹೋಗು. ಇಲ್ಲ, ಕೃಷ್ಣ ಹೇಳ್ದ ನೀನು ಕರ್ತವ್ಯ ಮಾಡಬೇಕು, ನೀನು ನಿಂತ್ಕೋ, ಯುದ್ಧ ಮಾಡು. ಸೊ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು, ಅದರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಕರ್ತವ್ಯ ಮಾಡೋಕ್ಕೂ ಸಮಯ ಇದೆ, ಟೈಮ್ ಇದೆ, ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಜೀವನ ಪರ್ಯಂತ ಯಾರೂ ಕರ್ತವ್ಯ ಮಾಡಿ ಅಂತ ಹೇಳಿಲ್ಲ. ಇದನ್ನು ನಾವು ಬಿಡೋ ತನಕ ನಾವು ದುಃಖ ನಮ್ಮ ಹಿಂದೆನೇ ಬರ್ತಾನೇ ಇರುತ್ತೆ. ಯಾಕೆ? ಮಕ್ಕಳ ಮೇಲೆ ದುಃಖ ಆಯಿತು, ಇವಾಗ ಆಮೇಲೆ ಮೊಮ್ಮಕ್ಕಳ ಮೇಲೆ. ಎಲ್ಲಿ ನಿಲ್ಲುತ್ತೆ ಇದು? ನಿಲ್ಲುತ್ತೆ ಎಲ್ಲಾದರೂ? ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಆತ್ಮ ಈ ಹೃದಯದ ಭಾಗದಲ್ಲಿದೆ. ಹೃದಯದ ಭಾಗದಲ್ಲಿ 5 ತರಹದ ವಾಯುಗಳಲ್ಲಿ ತೇಲಾಡ್ತಾ ಇದೆ. ಸ್ಥೂಲ ಶರೀರವನ್ನು ಸ್ಪರ್ಶ ಮಾಡಿಲ್ಲ, ಸೂಕ್ಷ್ಮ ಶರೀರವನ್ನು ಸ್ಪರ್ಶ ಮಾಡಿಲ್ಲ ಆತ್ಮ. ಮನಸ್ಸು ಬುದ್ಧಿ ಅಹಂಕಾರವನ್ನು ಕೂಡ ಸ್ಪರ್ಶ ಮಾಡಿಲ್ಲ ಆತ್ಮ. ಯಾಕಂದರೆ ಆತ್ಮ ಆಧ್ಯಾತ್ಮಿಕ ವಸ್ತು, ಮನಸ್ಸು ಬುದ್ಧಿ ಅಹಂಕಾರ ಶರೀರ ಎಲ್ಲವೂ ಕೂಡ ಭೌತಿಕ ವಸ್ತು. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಭಾಗವತದಲ್ಲಿ ಪ್ರಶ್ನೆ ಏನು ಅಂದರೆ, ಯಾವುದರಿಂದ ಆತ್ಮ ಪ್ರಸನ್ನವಾಗ್ಬೋದು, ಯಾವುದರಿಂದ ಆತ್ಮ ನಿಜವಾದ ಸಂತೋಷವನ್ನು ಅನುಭವಿಸ್ಬೋದು. ಯಾಕೆಂದರೆ ನಾವು ಇದ್ರವರೆಗೂ ಮಾಡ್ತಾ ಇರೋ ಎಲ್ಲ ಕೆಲಸ ಶರೀರಕ್ಕೆ ಸಂಬಂಧಿತ. ಶರೀರವನ್ನು ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ, ಹೌದಾ? ಚೆನ್ನಾಗಿರೋ ಊಟ ಬೇಕು, ಯಾಕೆ? ಶರೀರಕ್ಕೋಸ್ಕರ, ನಾಲಿಗೆಗೋಸ್ಕರ ಅಷ್ಟೇ. ಅದಕ್ಕೂ ಆತ್ಮಕ್ಕೂ ಏನೂ ಸಂಬಂಧ ಇಲ್ಲ. ಪ್ರಸಾದ ತಿನ್ನೋ ತನಕ ಅದಕ್ಕೂ ಆತ್ಮಕ್ಕೂ ಏನೂ ಸಂಬಂಧ ಇಲ್ಲ. ಪ್ರಸಾದ ಒಂದು ಆತ್ಮದ ಆಹಾರ, ಅದು ಪ್ರಸಾದ. ಯಾಕಂದರೆ ಭಗವಂತ ಸ್ಪರ್ಶ ಮಾಡಾದ್ಮೇಲೆ ಭೌತಿಕವಾದ ವಸ್ತು ಆಧ್ಯಾತ್ಮಿಕವಾಗೋಗುತ್ತೆ. ಹಾಗಾಗಿ ಅದು ಆತ್ಮಕ್ಕೆ ಪೋಷಣೆ ಕೊಡುತ್ತೆ. ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ, ಭಗವಂತನೆಡೆಗೆ ಆಕರ್ಷಣೆ ಬೆಳೆಸ್ಕೊಳ್ಳೋಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಅದು ಆತ್ಮದ ವಿಷಯ. ಇಲ್ಲಾಂದರೆ ನಾವು ಪ್ರತಿದಿನ ಏನು ತಿಂತಾ ಇದ್ವೋ ದೇಹಕ್ಕೆ ಸಂಬಂಧಿತವಾದ ವಿಷಯ. ಸೊ ಇದು ಮುಖ್ಯವಾದ ವಿಷಯ. ಮುಂದೆ 20ನೇ ಶ್ಲೋಕದಲ್ಲಿ ಕೃಷ್ಣ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾವಾನ ಭೂಯಃ ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ. ಆತ್ಮದ ಬಗ್ಗೆ ಹೇಳಿ ಮುಗಿಸ್ಬಿಡ್ತಾನೆ ಹೆಚ್ಚು ಕಡಿಮೆ. ನ ಜಾಯತೆ ಮ್ರಿಯತೆ, ಯಾವತ್ತೂ ಹುಟ್ಟಲ್ಲ, ಯಾವತ್ತೂ ಸಾಯೋದಿಲ್ಲ. ನಾಯಂ ಭೂತ್ವಾ ಭವಿತಾ ವಾನ ಭೂಯ, ಯಾವಾಗಲೂ ಒಂದು ಸಮಯದಲ್ಲಿ ಅದು ಅಸ್ತಿತ್ವಕ್ಕೆ ಬಂದಿಲ್ಲ, ಭೂತಕಾಲದಲ್ಲಿ ಅಥವಾ ಭವಿಷ್ಯ ಕಾಲದಲ್ಲಿ ಅಸ್ತಿತ್ವದಿಂದ ಹೊರಟೋಗ್ಬಿಡುತ್ತೆ ಅಂತನೂ ಇಲ್ಲ. ಅಂದರೆ ಶಾಶ್ವತವಾಗಿ ಇದೆ, ಆತ್ಮ ಶಾಶ್ವತವಾಗಿ ಇದೆ. ಆತ್ಮಕ್ಕೆ ಸಿಗೋವಂಥ ಶರೀರ ಸತತವಾಗಿ ಬದಲಾಗ್ತಾ ಹೋಗುತ್ತೆ. ನಾವು ಮಾಡಿರೋ ಕರ್ಮದ ಪ್ರಕಾರ, ಮಾಡಿದ್ದುಣ್ಣ ಮಹಾರಾಯ, ಅದರ ಪ್ರಕಾರ ನಮಗೆ ಇನ್ನೊಂದು ಶರೀರ ಸಿಗುತ್ತೆ ಅಷ್ಟೇ. ನ ಹನ್ಯತೆ ಹನ್ಯಮಾನೆ ಶರೀರ, ನೀವು ಯಾರನ್ನು ಕೊಲ್ಲಕ್ಕೂ ಆಗಲ್ಲ, ಅವರು ನಿಮ್ಮನ್ನು ಕೊಲ್ಲಕ್ಕಾಗಲ್ಲ. ಆತ್ಮವನ್ನು ಯಾರೂ ಕೊಲ್ಲಕ್ಕಾಗಲ್ಲ. ನಾವೇನು ಕೊಲ್ತಾ ಇದ್ದೀವಿ ಅಂದರೆ ಏನರ್ಥ? ಆತ್ಮ ದೇವನ ಬಿಟ್ಟು ಹೋಗೋಂಗೆ ಮಾಡ್ತಾಯಿದ್ದೀವಿ ಅಷ್ಟೇ. ಒಬ್ಬರನ್ನ ಮನೆಯಿಂದ ಹೊರಗಡೆ ಹಾಕಿದಂಗೆ ಅಷ್ಟೇ. ಹಾಗನ್ಬಿಟ್ಟು ಸರಿಯಪ್ಪ ನಾಳೆ ಎಲ್ಲ
ಪಕ್ಕದ ಮನೆಯವ್ರು ತುಂಬ ಗಲಾಟೆ ಮಾಡ್ತಾಯಿದ್ದಾರೆ. ಆಗಲ್ಲ. ನಮಗೆ ಯಾವುದನ್ನು ನಾವು ಸೃಷ್ಟಿ ಮಾಡೋಕ್ಕೆ ನಮಗೆ ಸೃಷ್ಟಿ ಮಾಡಿಲ್ವೋ ನಾವು ಅದನ್ನು ನಾಶ ಮಾಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಆದರೆ ನಾವು ತಿಳ್ಕೋಬೇಕು, ಈ ಆತ್ಮ ಅನ್ನೋದು ಶಾಶ್ವತವಾದದ್ದು. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾನೆ, ಇದನ್ನು ನೀವು ಕತ್ತರಿಸೋಕ್ಕಾಗಲ್ಲ, ಇದನ್ನು ನೀವು ಬೆಂಕಿಯಿಂದ ಸುಡೋಕ್ಕಾಗಲ್ಲ ಆತ್ಮವನ್ನು. ಸೊ ಆತ್ಮ ಭೌತಿಕ ವಸ್ತು ಅಲ್ಲ, ಇಷ್ಟೇ ಅರ್ಥ ಮಾಡ್ಕೋಬೇಕು ನಾವು. ಆತ್ಮ ಭೌತಿಕ ವಸ್ತು ಅಲ್ಲ, ಶರೀರ ಭೌತಿಕವಾದದ್ದು, ಶರೀರ ಶಾಶ್ವತವಾಗಿ ಉಳಿಯಲ್ಲ. ಆತ್ಮ ಶಾಶ್ವತವಾದದ್ದು. ತಾತ್ಕಾಲಿಕವಾಗಿ ಈ ಶರೀರದಲ್ಲಿ ಬಂದಿದ್ದೀವಿ, ಅದು ನಮ್ಮ ಮುಟ್ಟಾಳ್ತನ. ಆ ಮುಟ್ಟಾಳ್ತನವನ್ನು ನಾವು ಸರಿಪಡಿಸ್ಕೋಬೇಕು. ಯಾಕೆ ಮುಟ್ಟಾಳ್ತನ? ಬಾಂಧವ್ಯ, ಈ ಒಂದು ಇಂದ್ರಿಯ ಭೋಗ, ಈ ನಾಲಿಗೆಗೆ ತೃಪ್ತಿ ಕೊಡಬೇಕು, ಕಣ್ಣಿಗೆ ತೃಪ್ತಿ ಈ ಒಂದು ಕಾರಣದಿಂದ ನಾವು ಮತ್ತೆ ಮತ್ತೆ ಇನ್ನೊಂದು ಶರೀರ, ಒಂದಾದ್ಮೇಲೆ ಇನ್ನೊಂದು ಶರೀರವನ್ನು ಪ್ರವೇಶ ಮಾಡ್ತಾಯಿದ್ದೀವಿ ಅಷ್ಟೇ, ಬೇರೆ ಕಾರಣ ಇಲ್ಲ. ಇವಾಗ ನಾನು ಶರೀರನ ಎಲ್ಲ ಅಂದರೆ ನಾನು ಯಾತಕಪ್ಪ ಇನ್ನೊಂದು ದೇಹ ತೊಗೋತಾ ಇದ್ದೀನಿ? ಉಚಿತನ ಅಲ್ವಾ? ಮತ್ತೆ ಪಕ್ಕದ ಮನೆಯವ್ರಿಗೋಸ್ಕರ ಏನಾದ್ರು ಕೆಟ್ಟ ಕೆಲಸ ಮಾಡ್ತೀರಾ, ಅವ್ರ ಮನೆಗೆ ಒಳ್ಳೇದಾಗಲಿ ಅಂತ? ಇಲ್ಲ. ಈ ಶರೀರ ನಮ್ದು ಅಲ್ವೇ ಅಲ್ಲ, ನಮಗೆ ಸುಮ್ಮನೆ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ, ಉಪಯೋಗಿಸ್ಕೊಳಪ್ಪ. ಅದಕ್ಕೋಸ್ಕರ ತಪ್ಪು ಕೆಲಸ ಮಾಡಿ ಮತ್ತೆ ಇಲ್ಲಿ ಬಂದು ಮತ್ತೆ ದುಃಖ ಅನುಭವಿಸೋದು, ಏನಾದರೂ ಅರ್ಥ ಇದೆಯಾ ಇದರಲ್ಲಿ? ಅರ್ಥ ಇದೆಯಾ? ಯಾವುದು ನಮ್ಮದೇ ಅಲ್ವೋ ಅಥವಾ ಯಾವುದು ನಾನಲ್ವೋ, ನನಗೆ ಸುಮ್ಮನೆ ತಾತ್ಕಾಲಿಕವಾಗಿ ಕೊಟ್ಟಿರುವಂಥ ವಸ್ತು ಈ ಶರೀರ. ಆ ಶರೀರವನ್ನು ಸಂತೋಷದ ಸ್ಥಿತಿಯಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ನಾನು ಮಾಡಬಾರ್ದು ಕೆಲಸವನ್ನು ಮಾಡ್ತೀನಿ. ಮಾಡಬಾರ್ದು ಕೆಲಸದಿಂದ ಏನಾಗುತ್ತೆ? ದುಃಖ ಅನುಭವಿಸ್ಬೇಕು, ತಿರ್ಗಾ ಬರಬೇಕು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಯಾವುದಕ್ಕೋಸ್ಕರ? ಮೃತವಾಗಿರೋ ಶರೀರವನ್ನು ನಾವು ತೃಪ್ತಿಪಡಿಸೋದಕ್ಕೋಸ್ಕರ ಇಷ್ಟೊಂದು ಕಷ್ಟಪಡ್ತಾಯಿದ್ದೀವಿ. ಉಚಿತನ ಅಲ್ಲದೆ ಏನಿದು? ಗೊತ್ತಾಗ್ತಾ ಇದೆಯಾ? ಇಲ್ಲ, ಎಲ್ಲ ಬ್ಲ್ಯಾಂಕ್ ಆಗಿ ನೋಡ್ತಾ ಇದ್ದಾರೆ. ಪ್ರಭು, ನೀವೇನೋ ಕುಡ್ಕೊಂಡು ಬಂದುಬಿಟ್ಟಿದ್ದೀರಾ ಇವತ್ತು, ಏನೋ ಮಾತಾಡ್ತಾ ಇದ್ದೀರಾ, ನಮಗೇನೋ ಅರ್ಥ ಆಗ್ತಾ ಇಲ್ಲ. ಯಾರಿಗಾರು ಅರ್ಥ ಆಗಿಲ್ಲ ಅಂದರೆ ಪ್ರಶ್ನೆ ಕೇಳಿ ದಯವಿಟ್ಟು. ಯಾಕಂದರೆ ಈ ವಿಷಯ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದುವರಿಯೋಕ್ಕಾಗಲ್ಲ. ಇದು ಆತ್ಮಜ್ಞಾನ, ಇದೇ ಪ್ರಾರಂಭದ ಜ್ಞಾನ. ಯಾಕಂದರೆ ಇನ್ನು ಮುಂದೆ ಕೃಷ್ಣ ಏನು ಹೇಳ್ತಾನೋ ಅದಕ್ಕೆ ನಮಗೆ ಫಸ್ಟು ನಾನು ಈ ದೇಹ ಅಲ್ಲ ಅನ್ನೋ ಒಂದು ಪ್ರಜ್ಞೆಯಲ್ಲಿ ಇದ್ರೇ ನಮ್ಗೆ ಅದೆಲ್ಲ ಅರ್ಥ ಆಗೋದು. ಗೊತ್ತಾಯ್ತಾ ಎಲ್ಲರಿಗೂ? ಕ್ವಿಜ್ ಮಾಡಲಾ? ಟ್ರೈ ಮಾಡ್ತೀವಿ. ಸೊ ನಮಗೆ ಯಾಕೆ ನೋವು ಅನುಭವಿಸ್ತಾ ಇದ್ದೀವಿ ನಾವು? ಓಕೆ, ಇವಾಗ ಟ್ರಿಕ್ ಕ್ವೆಶ್ಚನ್. ಇವಾಗ ನಿಜವಾಗ್ಲೂ ನೋವಿದೆಯೋ ಇಲ್ವೋ? ನಿಜವಾಗ್ಲೂ ನೋವಿದೆ. ನಿಜವಾಗ್ಲೂ ನೋವಿದೆ. ಅರೆ, ಆ ನೋವನ್ನ ನಾವು ಅನುಭವಿಸ್ಬೇಕಾಗಿಲ್ಲ. ನೋವಿದೆ, ಚುಚ್ಚಿದ್ರೆ ನೋವಿದೆ ಇಲ್ಲಿ. ಅದಕ್ಕೆ ಇದನ್ನು ಮುಂದಿನ ವಾರದ ವಿಷಯ ಇದು. ಕೃಷ್ಣ 14ನೇ ಶ್ಲೋಕದಲ್ಲಿ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯನೋ ನಿತ್ಯಸ್ಥಾಂ ಸ್ಥಿತಿಕ್ಷಸ್ವ ಭಾರತ. ಅದ್ರ ಬಗ್ಗೆ ನಾವು ಮುಂದಿನ ವಾರ ಕೇಳೋಣ. ಅರೆ, ವಿಷಯ ಏನು ಅಂದರೆ ನೋವಿದೆ. ನೋವು ನಮ್ಮದು ಅಂತ ನಾವು ಅನ್ಕೋಬಾರ್ದು ಅಷ್ಟೆ. ನೋವಿದೆ. ಇದಕ್ಕೊಂದು ಬೇಡ, ಆ ಉದಾಹರಣೆ ಕೊಟ್ಟರೆ ನಮ್ಗೆ ಇನ್ನೂ ಗೊಂದಲಗೀಡಾಗ್ಬಿಡ್ತೀವಿ. ಅಂದರೆ ನೋವಿದೆ. ನಾನು ಹೇಳಿದ್ನಲ್ಲ, ಇವಾಗ ನಾವು ಯಾವುದೋ ಒಂದು ವಿಷಯವನ್ನು, ಒಂದು ಧ್ಯೇಯವನ್ನು ಇಟ್ಟುಕೊಂಡು ಮುಂದೆ ಹೋಗ್ತಿರುವಾಗ ನೋವನ್ನು ನಾವು ಹೇಗೆ ಇಗ್ನೋರ್ ಮಾಡ್ತೀವಿ, ನಿರ್ಲಕ್ಷ್ಯ ತೋರ್ತೀವಿ ಅಷ್ಟೇ. ಅದಕ್ಕೆ ಎಷ್ಟೊಂದು ಸತಿ ನಾವು ಹೇಳ್ತೀವಿ, ತುಂಬ ದೇಹದ ಮೇಲೆ ವ್ಯಾಮೋಹ ಇರೋರಿಗೆ ಏನಾರಾದ್ರೆ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋ ಅಂತೀವಿ ಅಲ್ವಾ? ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊತೀವಿ. ಇದೇ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋದು. ಯಾಕಂದರೆ ನೋವಿದೆ. ಆದರೆ ಮನಸ್ಸಲ್ಲಿಂದ ಹೋದ ತಕ್ಷಣ ನೋವು ಅನುಭವಕ್ಕೆ ಬರಲ್ಲ. ತುಂಬ ಯಾರೋ ದುಃಖ ಅನುಭವಿಸ್ತಾ ಇದ್ದಾರೆ, ತಕ್ಷಣ ಯಾವುದೋ ತುಂಬ ಏನು ಕಾಮಿಡಿ ಪಿಕ್ಚರ್ ಏನೋ ನೋಡಿಬಿಡ್ತಾರೆ. ಅವಾಗ 3 ಗಂಟೆ ಕಾಲ ಕಾಮಿಡಿ ನಡೀತಾ ಇರೋ ತನಕ ದುಃಖದ ಬಗ್ಗೆ ಮರ್ತೋಗ್ಬಿಟ್ಟಿದ್ದೀವಿ. ಪಿಕ್ಚರ್ ಆದ ತಕ್ಷಣ ನಾಯಿ ಬಾಲ. ಸೊ ಇವಾಗ ಈ ಪಿಕ್ಚರ್ನ ನಾವು ಜೀವನ ಪರ್ಯಂತ ನಡೆಸಬೇಕು. ಪಿಕ್ಚರ್ನ ಆ ಜೀವನದಲ್ಲಿ ಆ ಪಿಕ್ಚರಲ್ಲಿ ಹೀರೋ ಯಾರಿರಬೇಕು? ನಾವಿರಬಾರ್ದು ಪ್ರಭುಗಳೇ. ನಾವು ಹೀರೋ ಆಗಿದ್ದೆ ಒದ್ದಾಡ್ತಾ ಇರೋದು. ಅವನು ಹೀರೋ ರಾಧಾರಾಣಿ ಹೀರೋಯಿನ್ ಆಗಿದ್ದರೆ ಅವಾಗ ನಾವು ಬೇರೆದೆಲ್ಲ ಮರ್ತು ಬಿಡ್ತೀವಿ
ಕೃಷ್ಣ ಯಾಕೆ ಹೀರೋ? ನಾನು ನೋಡಿಲ್ವಾ, ನನಗೆ ಕೂದಲಿಲ್ಲ. ಆದರೆ ಕೂದಲಿರೋರು ಏನು ಶಶಾಂಕ್ ಪ್ರಭು, ಕೃಷ್ಣನ ಜೊತೆ ಕಾಂಪೀಟ್ ಮಾಡ್ಬೋದು ನಾನು. ಇದೇ ನಮ್ಮದು ರೋಗ, ಇದಕ್ಕೆ ಭವರೋಗ ಅಂತ ಹೇಳೋದು, ಹುಚ್ಚುತನ. ಸೊ ಕೃಷ್ಣನ್ನ ಹೀರೋ ಮಾಡಿಬಿಡಿ, ರಾಧಾರಾಣಿಯನ್ನು ಹೀರೋಯಿನ್ ಮಾಡಿಬಿಡಿ, ಅವ್ರ ಮನೆ ಸೇವಕರಾಗೋಗಿ ಆಗೋಯ್ತು ನಮ್ಮ ಕೆಲಸ. ತಿರ್ಗಾ ಬರಲ್ಲ ಇಲ್ಲಿಗೆ, ತಿರ್ಗಾ ಬರಲ್ಲ. ಯಾಕೆ? ಅವ್ರ ಮನೇಲಿ ಸೇವಕರಾದ ಕೃಷ್ಣ ನಾವು ಹುಚ್ಚುತನ ಇದ್ದರೂ ಬಂದು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾನೆ, ಪಾಪ ಸೇವೆ ಮಾಡು ಬಾ ನಡಿ. ಅದಕ್ಕೆ ನಾವು ಇಷ್ಟೊಂದು ಪ್ರಯತ್ನ ಮಾಡ್ತಾ ಇರೋದು. ಭಕ್ತಿ ಇದೆಲ್ಲ ಏನಕ್ಕೆ? ಇಲ್ಲಾಂದರೆ ನಾವು ಹಿಂದಿನ ಕಾಲದಲ್ಲಿ ಭಕ್ತಿ ಎಲ್ಲ ಮಾಡ್ತಾ ಇರಲಿಲ್ಲ. ಜನ ಏನು ಮಾಡ್ತಾಯಿದ್ರು? ತಪಸ್ಸು ಮಾಡ್ತೀನಿ ನಾನು, ಇವಾಗ ಧ್ಯಾನ ಮಾಡ್ತೀನಿ. ಧ್ಯಾನದಲ್ಲೂ ಏನೋ ಒಂದು ವಸ್ತು ಇರಬೇಕಲ್ವಾ? ಇಲ್ಲ ಶೂನ್ಯದ ಮೇಲೆ ನಾವು ಧ್ಯಾನ ಮಾಡ್ತಾಯಿದ್ದೀವಿ. ಅದು ಆಗುತ್ತಾ? ಶೂನ್ಯನೂ ವಸ್ತುನೇ ತಾನೇ, ಏನೋ ನೋಡ್ತಾ ಇದ್ದೀರಾ. ಅದೆಲ್ಲ ಕೆಲ್ಸಕ್ಕೆ ಬಾರ್ದೈತೆ. ವಸ್ತು ಬಿಟ್ಬಿಟ್ಟು ಸುಂದರವಾದ ಕೃಷ್ಣನ ಮುಖವನ್ನು ನೋಡೋಣ, ಕೃಷ್ಣನ ನಾಮವನ್ನು ತಗೊಳ್ಳೋಣ. ಸಹಜವಾಗಿ ಅವನೆಡೆಗೆ ಆಕರ್ಷಣೆ ಹೆಚ್ಚಾಗುತ್ತೆ. ನೀವು ಹಿಂಗೆ ಸತತವಾಗಿ ಭಗವದ್ಗೀತೆ ಪ್ರವಚನಕ್ಕೆ ಬರ್ತಾಯಿದ್ರೆ ನೀವು ಇವಾಗ ಅನ್ಕೋತಾ ಇರ್ಬೋದು, ಅಯ್ಯೋ ಏನೋ ಬೋರ್ ಮಾಡಿಸ್ತಾ ಇದ್ದಾರೆ ಅಂತ. ಸುಮ್ಮನೆ ಬನ್ನಿ, ನಿದ್ದೆ ಮಾಡಿಬಿಟ್ಟು ಹೋಗಿ, ಪ್ರಸಾದ ತೊಗೊಂಡು ಪರವಾಗಿಲ್ಲ. ಇನ್ನೊಂದು ವರ್ಷದಲ್ಲಿ ನಿಮ್ಮ ಜೀವನ ಚೇಂಜ್ ಆಗೋಗುತ್ತೆ. ಎಚ್ಚರ ಆಗಿದ್ದರೆ ಇನ್ನೂ ಬೇಗ ಚೇಂಜ್ ಆಗುತ್ತೆ. ಇವಾಗ ಎಲ್ಲ ಕಡೆ ಹೇಳ್ತಾ ಇದ್ದೀನಿ ನಾನು, 2 ಕ್ಯಾಟಗರಿನೂ ಜನ ಇದ್ದಾರೆ ಇವಾಗ. ನಿದ್ದೆ ಮಾಡೋರು ಇದ್ದಾರೆ, ಅವ್ರಿಗೂ ಪಾಪ ಅಯ್ಯೋ ನಾನು ಮನೇಲೇ ನಿದ್ದೆ ಮಾಡ್ಕೋತೀನಿ, ಬೇಡ ಇಲ್ಲೇ ಬಂದು ನಿದ್ದೆ ಮಾಡಿ ಪರವಾಗಿಲ್ಲ. ಯಾಕಂದರೆ ಇಲ್ಲಿ ಬಂದು ನಿದ್ದೆ ಮಾಡೋದ್ರಿಂದ ನಿಮ್ಗೆ ಲಾಭ. ಯಾಕಂದರೆ ಒಂದು ಚೂರಾದರೂ ನಾನು ಯಾವಾಗಲೂ ಒಂದು ಸ್ವಲ್ಪ ಜೋಕ್ ಮಾಡ್ತೀನಿ, ಎಲ್ಲ ನಗ್ತಾರೆ, ಎಚ್ಚರ ಆಗುತ್ತೆ, ಏನೋ ಕಿವಿಗೆ ಹೋಗುತ್ತೆ. ಭಗವಂತನ ಭಕ್ತಿ ಅಷ್ಟು ಪ್ರಬಲವಾದದ್ದು. ಎಲ್ಲ ಜೋಕ್ ಅಂತ ಮರ್ತು ಬಿಡಬೇಡಿ, ನಾನು ಹೇಳ್ತಾ ಇರೋದೆಲ್ಲ. ನಾನು ನಾಳೆಯಿಂದ ನೆಕ್ಸ್ಟ್ ವೀಕಿಂದ ಫುಲ್ ಸೀರಿಯಸ್ ಕ್ಲಾಸ್ ಕೊಡ್ತೀನಿ. ಆಮೇಲೆ ಭಕ್ತಿ ಇರೋದೇ ಆ ಥರದ್ದು. ಭಕ್ತಿ ಅನ್ನೋದು ಅದಕ್ಕೆ ಭಕ್ತಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸುಸುಖಂ ಕರ್ತುಂ ಅವ್ಯಯಂ. ಸುಸುಖಂ, ಸುಖಮಯವಾದದ್ದು, ಸಂತೋಷಮಯವಾದದ್ದು ಭಕ್ತಿ. ಒಂದೇ ಒಂದು ವಿಷಯ ಹೇಳ್ಬಿಟ್ಟು ನಾನು ಮುಕ್ತಾಯ ಮಾಡ್ತೀನಿ. ನಾವು ಯಾತ್ರೆಗೆ ಹೋಗಿದ್ದಾಗ ನಮ್ಮ ದೇವಸ್ಥಾನದಿಂದ ನಮ್ಮ ಟೆಂಪಲ್ ಪ್ರೆಸಿಡೆಂಟ್ ಅವರು ಮನೆಯವರು ಬಂದಿದ್ದರು, ವೈಫ್ ಬಂದಿದ್ದರು ಯಾತ್ರೆಗೆ. ಸೊ ಬಂದು ಬೇಕಾದಷ್ಟು ಯಾತ್ರೆಗಳಿಗೆ ಹೋಗಿದ್ದಾರೆ. ಅವರೇನಿದೇನು ಮೊದಲನೇ ಯಾತ್ರೆ ಅಲ್ಲ. ಸೊ ಇಲ್ಲಿ ಬಂದರು ನಮ್ಮ ಜೊತೆ, ಏನೋ ಬರ್ತೀವಿ ಅಂತ ಹೇಳಿದ್ರು. ಆಯಿತು. ಅವ್ರು ಆಮೇಲೆ ಯಾತ್ರೆ ಮುಗಿಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ನಮ್ಮ ಪ್ರೆಸಿಡೆಂಟ್ ನಂಗೆ ಫೋನ್ ಮಾಡಿದರು. ನಾನು ಏನಾಯ್ತಪ್ಪ, ಏನು ಮಾಡಿದ್ವೋ ನಾವು ಅಂತ ಯೋಚನೆ ಮಾಡ್ತಾಯಿದ್ದೆ. ಅವ್ರು ಹೇಳಿದ್ರು, ನಿಮ್ಮ ಭಕ್ತರು ಎಷ್ಟು ಚೆನ್ನಾಗಿ ಭಕ್ತಿಯನ್ನು ಮಾಡ್ತಾಯಿದ್ದಾರೆ, ಎಷ್ಟು ಚೆನ್ನಾಗಿ ಸೇವೆಯನ್ನು ಮಾಡ್ತಾಯಿದ್ದಾರೆ, ಎಷ್ಟು ಚೆನ್ನಾಗಿ ಎಲ್ಲರನ್ನು ನೋಡ್ಕೋತಾ ಇದ್ದಾರೆ ಅಂದರೆ ಇನ್ನೆಲ್ಲೂ ಅವ್ರಿಗೆ ಇಂಥ ಅನುಭವ ಆಗಿರಲಿಲ್ವಂತೆ. ಇದು ಭಕ್ತಿ. ಭಕ್ತಿ ಅಂದರೆ ನಮ್ಮನ್ನು ನಾವು ಯಾವಾಗಲೂ ನಮ್ಮ ಡಿವೋಟೀಸ್ ಎಲ್ಲ ಬರ್ತಾರೆ, ಪ್ರಸಾದ ಸರ್ವಿಂಗ್ ಇದ್ದರೆ ಫಸ್ಟ್ ಹೋಗಿ ಪ್ರಸಾದ ಸರ್ವಿಂಗ್ ಮಾಡೋಕ್ಕೆ ನಿಂತ್ಕೋತಾರೆ, ಲೈನಲ್ಲಿ ನಿಂತ್ಕೊಳ್ಳಲ್ಲ. ಇದು ಭಕ್ತಿ. ಭಕ್ತಿಗೆ ಬರೋಕ್ಕಿಂತ ಮುಂಚೆ ನಾವು ಫಸ್ಟ್ ಲೈನಲ್ಲಿ ಇರ್ತಾಯಿದ್ವಿ. ಭಕ್ತಿಗೆ ಬಂದಾದಮೇಲೆ ಲೈನಲ್ಲೇ ಇಲ್ಲ. ಯಾಕೆ? ಲೈನಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರದು ಆಗಲಿ. ಪ್ರಸಾದ ಉಳಿದ್ರೆ ನಾವು ತಿಂತೀವಿ. 2 ದಿನಕ್ಕೆ ಉಳಿದಿರೋಷ್ಟು 2 ದಿನಕ್ಕೆ ಆಗೋಷ್ಟು ಪ್ರಸಾದ ಉಳಿದಿತ್ತು, ಅದು ಬೇರೆ ವಿಷಯ. ಎಷ್ಟೊಂದು ಸತಿ ನಾವು ನೋಡ್ತೀವಿ, ಭಕ್ತರಲ್ಲೂ ಅಷ್ಟೇ, ಪ್ರಭು ಒಂದು 10 ಗುಲಾಬ್ ಜಾಮೂನ್ ತೆಗೆದಿಟ್ಕೊಂಡು ಬಿಡೋಣ ಪ್ರಭು, ಯಾಕಂದ್ರೆ ಇಷ್ಟೊಂದು ಜನ ಬಂದುಬಿಟ್ಟಾರೆ, ಎಲ್ಲರಿಗೂ ಕೊಟ್ಬಿಟ್ರೆ ಒಂದು 10 ಜನಕ್ಕೆ ಇಲ್ಲ ಅಂತ ಹೇಳಿಬಿಡೋಣ. ಸ್ವಲ್ಪ ಜನ ಹಂಗೂ ಮಾಡ್ತಾರೆ. ನಮ್ಮಲ್ಲಿ ಅವೆಲ್ಲ ಇಲ್ಲ. ನಮಗೆ ಸಿಗದೋದ್ರೂ ಪರವಾಗಿಲ್ಲ. ನಾವು ಆ ರೀತಿ ಸೇವೆಯನ್ನು ಮಾಡಿದಾಗ ಭಗವಂತ 2 ಗುಲಾಬ್ ಜಾಮೂನ್ ಕೊಡ್ತಾನೆ, ಯಾಕೆ 1? ಇದು ಭಗವಂತನ ಭಕ್ತಿ, ಭಗವಂತನ ಪ್ರೀತಿ. ಅದಕ್ಕೆ ಇವರೆಲ್ಲರೂ ಇಷ್ಟೊಂದು ಪಾಪ ಫ್ಯಾಮಿಲಿಗಳು, ಅವ್ರ ಕರ್ತವ್ಯಗಳು ಎಲ್ಲ ಇದ್ಕೊಂಡು ವಾರ ಪೂರ್ತಿ ಏನೇನು ಸೇವೆ ಇದ್ದರೂ ಎಲ್ಲ ಮಾಡ್ತಾರೆ. ಯಾಕೆ? ಅವನಿಂದ ಆಕರ್ಷಿತರಾಗಿದ್ದಾರೆ ಅಷ್ಟೇ. ಓಕೆನಾ? ನಮ್ಮ ದೇಹದ ಮೇಲೆ ನಮ್ಮ ಕುಟುಂಬ, ನನ್ನ ವಸ್ತು, ಇದು ಅದು ಇವೆಲ್ಲ ವ್ಯಾಮೋಹನ ಬಿಡಿ. ಕೃಷ್ಣನ ಮೇಲೆ ಆಕರ್ಷಣೆಯನ್ನು ಬೆಳೆಸ್ಕೊಡಿ. ಆವಾಗ ನಿಜವಾದ ಜೀವನ ಪ್ರಾರಂಭ. ಇವಾಗ ಕನಸಿನಲ್ಲಿದ್ದೀವಿ, ಆವಾಗ ಎಚ್ಚರಗೊಳ್ತೀವಿ. ನಿಜವಾದ ಜೀವನ ಶಾಸ್ತ್ರದಲ್ಲಿ ಹೇಳ್ತಾರೆ ನನ್ನ ಮಾತುಗಳು, ಸುಮ್ಮನೆ ಹೇಳ್ತಾ ಇಲ್ಲ. ಹಾಗಾಗಿ ಮಾಯಾಪುರಕ್ಕೆ ಎಷ್ಟು ಜನ ಬರ್ತೀರಾ ಇವಾಗ? ಭಗವಂತನಿಗೆ ಆಕರ್ಷಣೆಯನ್ನು ಯಾರಿಗೆ ಬೆಳೆಸ್ಕೊಳ್ಳೋಕ್ಕೆ ಆಸಕ್ತಿ ಇದೆಯೋ, ಏನು ನಾನು ಇಷ್ಟೊಂದು ಹೇಳಿದೆ, ಇಷ್ಟೊಂದು ಕಥೆ ಹೇಳಿದೆ ಅಂದರೂ ಇಷ್ಟೇ ಜನನ? ಅಯ್ಯೋ ರಾಮ.
1 2 3 4 5 6 ಏನೋ ಒಂದು 50 ಜನ ಆದರೂ ಕೈ ಎತ್ತೀರಾ ಅಂದ್ಕೊಂಡ್ರಿ. ಏನಪ್ಪ, ಯಾಕೆ ಬೇಡವಾ ಆಕರ್ಷಣೆ? ಅಯ್ಯೋ, ಮನೆ ಮಠ ಬಿಟ್ಟು ಬರೋಕ್ಕಾಗಲ್ಲ ಪ್ರಭುಗಳೇ, ಕ್ಲಾಸ್ ಪೂರ್ತಿ 1 ಅವರ್ ಅದೇ ಮಾತಾಡಿದ್ದು ನಾನು ಅಲ್ವಾ, ಅದೇ ಮಾತಾಡಿದ್ದಲ್ವಾ. ನೀವೇ ನಿಮಗೆ ಬಿಟ್ಟಿದ್ದು, ಹೇಳೋದು ನಮ್ಮ ಕೆಲಸ, ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಓಕೆ, ಎಕ್ಸಾಮ್ ಟೈಮ್ ಓಕೆ ಅಂದರೂ ಕೈ ಎತ್ತಿ ಅರ್ಧ ಭಗವಂತ ಏನೋ ಮಾಡ್ಬೋದು ಅವಾಗ. ಇವರೆಲ್ಲ ಬರಬೇಕು ಅಂತ ಇದ್ದಾರೆ, ಆದರೂ ಎಕ್ಸಾಮ್ ಅಡೆತಡೆ ಇದೆ, ಅವನೇನು ಬೇಕಾದ್ರೆ ಮಾಡ್ಬೋದು. ಓಕೆ ಆಯಿತಾ? ಯಾರಿಗೂ ಏನು ಪ್ರಶ್ನೆ ಇಲ್ವಾ? ಹಾಂ ಹೇಳಿಪ್ಪ. ಭಗವಂತನ ಎಲ್ಲವೂ ಕೂಡ ಭಗವಂತನ ಇಚ್ಛೆ ಇಲ್ಲದೆ ಯಾವುದೂ ನಡೆಯಲ್ಲ ಭೌತಿಕ ಜಗತ್ತಿನಲ್ಲಿ. ಆದರೆ ಇಚ್ಛೆ ಅನ್ನೋದು ಮನುಷ್ಯನಿಂದ ಪ್ರಾರಂಭ ಆಗೋದು. ಏನೇ ಸಾಧನೆ ಮಾಡೋಕ್ಕಾಗಲಿ, ಭೌತಿಕವಾದದ್ದಾಗಲಿ ಆಧ್ಯಾತ್ಮಿಕವಾದದ್ದಾಗಲಿ, ಎಲ್ಲಕ್ಕೂ ಇಚ್ಛೆಯೇ ಮೂಲ ಕಾರಣ, ಆಸೆಯೇ ಮೂಲ ಕಾರಣ. ಆಧ್ಯಾತ್ಮಿಕವಾಗಿಯೂ ಅಷ್ಟೇ, ಆಸೆಯೇ ಮೂಲ ಕಾರಣ. ಆತ್ಮ ಆಗಿ ನಾನು ಆಸೆ ಪಡಬೇಕು. ಅಯ್ಯೋ, ಈ ದೇಹದ ಮೇಲೆ ನಾನು ಯಾಕೆ ಇಷ್ಟೊಂದು ಅಂದ್ಕೊಂಡಿದ್ದೀನಿ, ಬಿಡಬೇಕು ನಾನು ಈ ವ್ಯಾಮೋಹವನ್ನು, ಭಗವಂತ ಕೃಪೆ ಕೊಡಪ್ಪ. ಓಕೆ, ಭಗವಂತ ತಥಾಸ್ತು ಅನ್ನೋದಕ್ಕೆ ರೆಡಿಯಾಗಿದ್ದಾನೆ. ನಾವು ಏನು ಕೇಳ್ತೀವೋ ಅದ್ರ ಪ್ರಕಾರ ತಥಾಸ್ತು ಅಂತಾನೆ ಭಗವಂತ. ನಮ್ಮನೆ ಕನ್ನಡಿ ಸ್ವಲ್ಪ ಹಳೇದಾಗ್ಬಿಟ್ಟಿದೆ, ಹೊಸ ಕನ್ನಡಿ ಕೊಡಪ್ಪ, ಚೆನ್ನಾಗಿ ನೋಡ್ಕೋತೀನಿ ನನ್ನನ್ನು, ತಥಾಸ್ತು. ಇಲ್ಲ ಬೇಡ, ಕನ್ನಡಿನೇ ಬೇಡ ನಮ್ಮ ಮನೇಲಿ, ತಥಾಸ್ತು. ನಮಗೆ ಏನು ಬೇಕೋ ಅದು ಭಗವಂತ ಕೊಡೋಕ್ಕೆ ಸಿದ್ಧನಾಗಿದ್ದಾನೆ. ಇದನ್ನು ಪ್ರಭು ಇಲ್ಲ, ಯೋಚನೆ ಬರ್ತಾ ಇರೋದು ಮನಸ್ಸಿನಿಂದಾನೆ ಹೆಚ್ಚು ಕಡಿಮೆ. ಇದು ಹೆಂಗೆ ಅಂದರೆ, ಇದು ಒಂದು ಸೈಕಲ್ ಶುರು ಆಗಿಬಿಟ್ಟಿದೆ. ಇವಾಗ ಸೈಕಲ್ ಚಕ್ರ ಓಡ್ತಾ ಇದೆ, ಸೈಕಲ್ ಚಕ್ರ ಓಡ್ತಾ ಇದೆಯೋ, ಪೆಡ್ಲಿಂದ ಸೈಕಲ್ ಓಡ್ತಾ ಇದೆಯೋ, ಸೈಕಲಿಂದ ಪೆಡ್ಲ್ ಓಡ್ತಾ ಇದೆಯೋ, ಎರಡೂ ಆಗ್ತಾ ಇದೆ. ಸ್ಟಾರ್ಟ್ ಯಾವುದರಿಂದ ಆಗಿದ್ದು? ಸೊ ಈ ರೀತಿ ಆ ಇಚ್ಛೆ ಅನ್ನೋದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಆ ಆತ್ಮದಿಂದ, ಆಮೇಲೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಸೊ ಇವಾಗ ಏನು ಮಾಡಬೇಕು? ಸ್ಟಾಪ್ ಮಾಡಬೇಕು. ಭೌತಿಕವಾದ ವಿಷಯಗಳು ಏನೇನು ಮನಸ್ಸಿಗೆ ಬರುತ್ತೋ ಎಲ್ಲವೂ ಕೂಡ ಪೆಡ್ಲು ಇದು ಶುರು ಆಗಿಬಿಟ್ಟಿದೆ. ನಿಲ್ಲಿಸ್ಬೇಕಂದ್ರೆ ಆತ್ಮ ಬರಬೇಕು. ಬೇಡ, ಇದು ಕೆಲಸಕ್ಕೆ ಬಾರ್ದೈದು, ಇದು ನನಗೆ ಉಪಯೋಗ ಆಗಲ್ಲ, ಸ್ಟಾಪ್. ಆದರೆ ಅದನ್ನು ನಾವು ಅಷ್ಟು ನಮಗೆ ಶಕ್ತಿ ಇಲ್ಲ, ಸ್ಟಾಪ್ ಮಾಡೋದಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಭಕ್ತಿ ಸೇವೆ ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. ಜಪ ಮಾಡಿದಾಗ, ಭಕ್ತಿಯನ್ನು ಮಾಡಿದಾಗ ನಮಗೆ ಆಧ್ಯಾತ್ಮಿಕ ಶಕ್ತಿ ಸಿಗುತ್ತೆ. ಇದ್ರ ಬಗ್ಗೆ ನಾನು ಇನ್ನು ಮುಂದೆ ಮಾತಾಡ್ತೀನಿ, ಇನ್ನೂ ಮಾತಾಡಿಲ್ಲ. ಆಧ್ಯಾತ್ಮಿಕ ಶಕ್ತಿ ಸಿಗುತ್ತೆ. ಆಧ್ಯಾತ್ಮಿಕ ಶಕ್ತಿ ಸಿಕ್ಕಿದಾಗ ಫಾಸ್ಟಾಗಿ ಹೋಗ್ತಾ ಇರೋ ಆ ಚಕ್ರನೂ ಕೂಡ ನಾವು ನಿಲ್ಲಿಸ್ಬೋದು. ಆದರೆ ಅದಕ್ಕೆ ನಮಗೆ ಆ ಶಕ್ತಿ ಬೇಕು, ಆಧ್ಯಾತ್ಮಿಕ ಶಕ್ತಿ ಬೇಕು, ಭೌತಿಕ ಶಕ್ತಿಯಿಂದ ಆಗಲ್ಲ. ಅದೇ ಹಳೇದಿದೆ, ಹಳೇದು ಆಧ್ಯಾತ್ಮಿಕವಾದದ್ದು ಏನೂ ಇಲ್ಲ. ಆಧ್ಯಾತ್ಮಿಕವಾದದ್ದು ಏನಿದೆಯೋ ಅದು ನಮಗೆ ಇಲ್ಲಿ ತನಕ ಕರ್ಕೊಂಬಂದಿದೆ. ಆಧ್ಯಾತ್ಮಿಕವಾದದ್ದು ನಮ್ಮ ಹಿಂದಿನ ಜನ್ಮಗಳಲ್ಲಿ ಏನಿತ್ತೋ ಆ ಆಧ್ಯಾತ್ಮಿಕತೆಯಿಂದ ನಾವು ಇವತ್ತು ಇದರೊಳಗೆ ಇಲ್ಲಿ ಬಂದು ಕೂತಿದ್ದೀವಿ. ಓಕೆನಾ? ಮಿಕ್ಕಿದ್ದೆಲ್ಲ ಭೌತಿಕವಾದದ್ದು. ಮಿಕ್ಕಿದ್ದು ನಮ್ಮ ಮನಸ್ಸಿನಲ್ಲಿ ಏನು ಬ್ರಹ್ಮಾಂಡವನ್ನು ಸುತ್ತೋಡಿತಾ ಇದೀವೋ ಅದೆಲ್ಲ ಭೌತಿಕವಾದದ್ದು. ಕೃಷ್ಣನಿಗೆ ಸಂಬಂಧಿತವಾದದ್ದು, ಭಕ್ತರಿಗೆ ವೈಷ್ಣವರಿಗೆ ಸಂಬಂಧಿತವಾದದ್ದು ಎಲ್ಲವೂ ಕೂಡ ಆಧ್ಯಾತ್ಮಿಕ ಚಿಂತನೆಗಳು ನಿಮ್ಮ ಹಿಂದಿನ ಜನ್ಮಗಳಿಂದ ಅದು ಬಂದಿದೆ. ಅದಕ್ಕೆ ನಾವು ಅಜ್ಞಾತ ಸುಕೃತಿ ಅಂತೀವಿ, ಅಥವಾ ಸರಳವಾಗಿ ಸುಮ್ಮನೆ ಭಕ್ತಿ ಅಂತ ಅರ್ಥ ಮಾಡ್ಕೋಬೋದು. ಹಿಂದಿನ ಜನ್ಮದ ಭಕ್ತಿ ಇವತ್ತು ನನಗೆ ಭಕ್ತರ ಜೊತೆ ಒಂದು ಸಂಬಂಧ, ಒಂದು ಬಾಂಧವ್ಯ ಇರಬೇಕು, ಪ್ರೀತಿ ಇರಬೇಕು ಅಂದರೆ ಅದಕ್ಕೆ ಹಿಂದಿನ ಭಕ್ತಿ ಕಾರಣ. ಪರಮಾತ್ಮನ ಬಗ್ಗೆ ನಾವು ಮಾತಾಡಿಲ್ಲ. ನನ್ನ ಶರೀರದಲ್ಲಿ ನಾನು ಆತ್ಮ ಇದ್ದೀನಿ. ಈ ಶರೀರದಲ್ಲಿ ಏನೇನು ಆಗ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇದೆ, ನಿಮ್ಮ ಶರೀರದಲ್ಲಿ ಏನಾಗ್ತಾ ಇದೆಯೋ ನಿಮಗೆ ಗೊತ್ತಾಗ್ತಾ ಇದೆ. ಆದರೆ ಎರಡೂ ಶರೀರದಲ್ಲೂ ಕಾಮನ್ ಇರೋವನು ಪರಮಾತ್ಮ. ನನ್ನ ಶರೀರದಲ್ಲೂ ಇದ್ದಾನೆ, ನಿಮ್ಮ ಶರೀರದಲ್ಲೂ ಇದ್ದಾನೆ. ಅವನು ಒಬ್ಬನೇ ನನ್ನ ಹೃದಯದಲ್ಲೂ ಇದ್ದಾನೆ, ಎಲ್ಲರ ಹೃದಯದಲ್ಲೂ ಇದ್ದಾನೆ. ಈ ಪರಮಾತ್ಮ ಯಾರು? ಭಗವಂತನಿಂದ ಮೊದಲು ಅವನ ಶರೀರದಿಂದ ಬರೋವಂಥ ಪ್ರಭೆಯನ್ನು ನಾವು ಬ್ರಹ್ಮಜ್ಯೋತಿ ಅಂತ ಹೇಳ್ತೀವಿ, ಬ್ರಹ್ಮನ್. ಆಮೇಲೆ ಅವನೇ ಭಗವಂತ ನಮಗೆ ಭೌತಿಕ ಜಗತ್ತಿನಲ್ಲಿ ನಾವು ಹೆಣಗಾಡ್ತಾ ಇರುವಂಥ ಜೀವಿಗಳಿಗೆ ಸಹಾಯವನ್ನು ಮಾಡೋದಕ್ಕೋಸ್ಕರ ಹೃದಯದಲ್ಲಿ ಚತುರ್ಭುಜ ರೂಪ ಪರಮಾತ್ಮನಾಗಿ ಅವನು ನಮ್ಮೆಲ್ಲರ ಹೃದಯದಲ್ಲಿ ಉಪಸ್ಥಿತನಿದ್ದಾನೆ. ಹಂದಿಯ ಶರೀರವನ್ನು ಪ್ರವೇಶ ಮಾಡ್ತಾನೆ ಪರಮಾತ್ಮ.
ನೀವು ಕೇಳಿರ್ಬೋದು ವೇದಗಳಲ್ಲಿ ತೇನ ವಿನಾ ತೃಣಮಪಿ ನ ಚಲತಿ. ತೇನ ವಿನಾ ಅವನಿಲ್ಲದೆ ತೃಣಮಪಿ ನ ಚಲತಿ, ತೃಣವೂ ಕೂಡ ಅಲ್ಲಾಡಲ್ಲ. ಅವನು ಪರಮಾತ್ಮ. ಭೌತಿಕ ಜಗತ್ತಿನಲ್ಲಿ ಅವನ ಅನುಮತಿ ಇಲ್ಲದೆ ಯಾವುದೂ ಕೆಲಸ ನಡೆಯಲ್ಲ. ಹನುಮಂತ ಉಪದೃಷ್ಟ ಪರಮಾತ್ಮ. ಇದ್ರ ಬಗ್ಗೆ ನಾವು ಆಮೇಲೆ ಇನ್ನು ನಂತರದ ಅಧ್ಯಾಯಗಳಲ್ಲಿ ಬರುತ್ತೆ. ಸೊ ಒಂದು ಶರೀರದಲ್ಲಿ ಆತ್ಮನೂ ಇದೆ, ಪರಮಾತ್ಮ ಇದೆ. ಪರಮಾತ್ಮ ಇಲ್ಲದೇ ಇರೋ ಆತ್ಮ ಏನೂ ಮಾಡೋಕ್ಕಾಗಲ್ಲ. ಬ್ರಹ್ಮನ್ ನಾವೆಲ್ಲರೂ ಬ್ರಹ್ಮನ್ನೇ. ಮನುಷ್ಯ ಆಗೋಕ್ಕಾಗಲ್ಲ, ಆತ್ಮ. ಮನುಷ್ಯ ಅಂದ ತಕ್ಷಣ ನೀವು ಅರ್ಥ ಮಾಡ್ಕೋ, ಮನುಷ್ಯ ಅಂದರೆ ಶರೀರ, ಆತ್ಮ. ಮನುಷ್ಯ ಶರೀರದಲ್ಲಿರೋ ಆತ್ಮ ಆಗಿರಲಿ, ಹಂದಿಯ ಶರೀರದಲ್ಲಿರೋ ಆತ್ಮ ಆಗಲಿ, ಆ ಆತ್ಮ ಬ್ರಹ್ಮನ್ನೇ. ಆತ್ಮನೇ ಬ್ರಹ್ಮನ್. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನ್. ಯಾಕೆ? ಬ್ರಹ್ಮನ್ ಅಂದ್ರೇನು? ಆಧ್ಯಾತ್ಮಿಕ ವಸ್ತು. ಆತ್ಮ ಆಧ್ಯಾತ್ಮಿಕ ವಸ್ತು, ಹಾಗಾಗಿ ನಾನು ಬ್ರಹ್ಮನ್. ಅರೆ ನಾನು ಬ್ರಹ್ಮನ್ನಾಗಿ, ಅದು ಒಳ್ಳೆ ಪ್ರಶ್ನೆ ಅದು. ಯಾಕೆಂದರೆ ಈ ಬ್ರಹ್ಮನ್ನಾಗಿ ನಮ್ಮ ಹತ್ರ ಎಷ್ಟು ಶಕ್ತಿ ಇದೆ ಅಂದರೆ ನಾವು ಈ ಜಗತ್ತನ್ನೇ ಅಲ್ಲಾಡಿಸ್ಬಿಡ್ಬೋದು, ಅಷ್ಟು ಶಕ್ತಿ ಇದೆ ಆತ್ಮ ಆಗಿ ನಮಗೆ. ಯಾಕೆಂದರೆ ಬ್ರಹ್ಮನ್ನ ಒಂದು ಅಂಶ. ಬ್ರಹ್ಮನ್ನಲ್ಲಿ ಅಸೀಮ ಶಕ್ತಿ ಇದೆ, ನಮ್ಮಲ್ಲಿ ಸೀಮಿತ ಶಕ್ತಿ ಇದೆ, ಆದರೆ ಬಹಳ ಜಾಸ್ತಿ ಇದೆ. ನಾವಿವಾಗ ಅನುಭವಕ್ಕೆ ಪಡ್ಕೊಳ್ತಾ ಇರುವಂಥ ಶಕ್ತಿಗಿಂತ ಹೆಚ್ಚು ಶಕ್ತಿ ನಮ್ಮಲ್ಲಿದೆ. ಅರೆ ಯಾಕೆಂದರೆ ನಾವು ಆತ್ಮ ಅಂತ ನಾವು ಜ್ಞಾಪಕನೇ ಮಾಡ್ಕೋತಾ ಇಲ್ವಲ್ಲ. ಹಾಗಾಗಿ ಆತ್ಮದ ಶಕ್ತಿಯನ್ನು, ಆತ್ಮವನ್ನು ನಾವು ಒಂದು ರೀತಿಯಲ್ಲಿ ಈ ಅಜ್ಞಾನದಿಂದ ಹೊರಗಡೆ ತಂದಾಗ ಆತ್ಮ ತನ್ನ ನಿಜವಾದ ರೂಪವನ್ನು ಪ್ರದರ್ಶನ ಮಾಡುತ್ತೆ. ಆತ್ಮದ ಶಕ್ತಿಯಿಂದಲೇ ನಾವು ವಾಪಸ್ ಹೋಗೋದು. ನಾನು ಆತ್ಮ, ನನಗೆ ಆಧ್ಯಾತ್ಮಿಕ ಶಕ್ತಿ ಬರ್ತೇವೆ, ಭೌತಿಕ ಜಗತ್ತಿಂದ ಆಚೆ ಹೋಗೋಕ್ಕೆ ಶಕ್ತಿ ಬರುತ್ತೆ ನನಗೆ. ಅಷ್ಟು ಶಕ್ತಿ ಇದೆ ಆತ್ಮದಲ್ಲಿ. ಓಕೆನಾ? ಓಕೆ, ಇನ್ಯಾರಿಗಾರು ಏನಾದ್ರು? ಸಾಕು ಬಿಡಿ ಪ್ರಭು, ಆಯಿತು, ಟೈಮು, ಹೋಗ್ತೀವಿ ಮನೆಗೆ. ಹೊಟ್ಟೆ ಹಸಿತಾ ಇದೆ, ದೇಹಕ್ಕೆ ಏನಾದ್ರು ಕೊಡಬೇಕು ನಾವು. ಓಕೆ, ಮುಗಿಸೋಣ. ಶ್ರೀಮದ್ ಭಗವದ್ಗೀತಾ ಕಿ ಜಯ. ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ.